ಎಜುಕೇಶನ್ ಮಾಡಿದ್ರು ಎಲ್ಲೂ ಗವರ್ನಮೆಂಟ್ ಗಳಲ್ಲಿ ಕೆಲಸ ಸಿಗ್ತಾ ಇದೆ. 15 ಗುಂಟೆಲಿ ತಿಂಗಳಿಗೆ 60,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ನನ್ ದೊಡ್ಡ ಕನಸು ಅಂದ್ರೆ ನರ್ಸರಿ ಮಾಡ್ಬೇಕು ಅನ್ನೋ ಕನಸು. ಇವ್ರು ಇರೋ ಭೂಮಿನ ನನ್ ಕೈಯಿಂದ ಕಿತ್ಕೊಂಡ್ರೆ ನನ್ ಮಗ ನನ್ ಜಾಗ ಎಲ್ಲಿ ತಂದ್ಕೊಡ್ಲಿ? 40 ವರ್ಷ 50 ವರ್ಷ 60 ವರ್ಷ ಆಗಿರೋದಕ್ಕೆ ಎಲ್ಲಿ ಕೆಲಸ ಕೊಡ್ತೀರಾ ನೀವು? ನಾವ್ ಭೂಮಿ ಕಿತ್ಕೊಂಡ್ಬಿಟ್ರೆ ನಾವೇನ್ ಮಾಡೋದು ಸ್ವಾಮಿ? ಮುಂದೆ ನಮ್ ಜೀವನ ಹೆಂಗೆ ಸ್ವಾಮಿ? ಎಜುಕೇಶನ್ ಮಾಡಿದ್ರು ಎಲ್ಲೂ ಗವರ್ನಮೆಂಟ್ ಗಳಲ್ಲಿ ಕೆಲಸ ಸಿಗ್ತಾ ಇದೆ. 15 ಗುಂಟೆಲಿ ತಿಂಗಳಿಗೆ 60,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ಅವು 15 ಗುಂಟೆಲಿ ಮನೆ ಕಟ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿ ಗೋರಿ ಇದೆ, ನಮ್ಮ ತಾತನ ಗೋರಿ ಇದೆ. ನನ್ನ ಬದುಕು 15 ಗುಂಟೆಲಿ ಇದೆ. ಅವು 15 ಗುಂಟೆಲಿ ಮನೆ ಕಟ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿ ಗೋರಿ ಇದೆ, ನಮ್ಮ ತಾತನ ಗೋರಿ ಇದೆ. ನನ್ನ ಬದುಕು 15 ಗುಂಟೆಲಿ ಇದೆ. ನನ್ ದೊಡ್ಡ ಕನಸು ಅಂದ್ರೆ ನರ್ಸರಿ ಮಾಡ್ಬೇಕು ಅನ್ನೋ ಕನಸು. ಇವ್ರು ಇರೋ ಭೂಮಿನ ನನ್ ಕೈಯಿಂದ ಕಿತ್ಕೊಂಡ್ರೆ ನನ್ ಮಗ ನನ್ ಜಾಗ ಎಲ್ಲಿ ತಂದ್ಕೊಡ್ಲಿ? 40 ವರ್ಷ 50 ವರ್ಷ 60 ವರ್ಷ ಆಗಿರೋದಕ್ಕೆ ಎಲ್ಲಿ ಕೆಲಸ ಕೊಡ್ತೀರಾ ನೀವು? ನಾವ್ ಭೂಮಿ ಕಿತ್ಕೊಂಡ್ಬಿಟ್ರೆ ನಾವೇನ್ ಮಾಡೋದು ಸ್ವಾಮಿ? ಮುಂದೆ ನಮ್ ಜೀವನ ಹೆಂಗೆ ಸ್ವಾಮಿ? ಭೂಮಿಯನ್ನು ನಾವು ಕೊಡ್ತೀವಿ ಅಂತ ಬೇರೆ ಯಾವ ರೀತಿಯಿಂದ ಅವಕಾಶ ಇದೆ. ಈ ಬೆಂಗಳೂರು ಸುತ್ತ ಏನು ಈ ಜಗಗಳನ್ನ ಕಿತ್ಕೊಳ್ಳೋ ಅಂತ ಕೆಲಸ ಆಗ್ತಾ ಇದಲ್ಲ, ಇದು ಸ್ಟಾಪ್ ಆಗ್ಬೇಕು ಸರ್. ನಮ್ಮ ಹೋರಾಟ ಬಲವಂತದ ಭೂಸ್ವಾಧೀನ ವಿರುದ್ಧ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ಬಲವಂತದ ಭೂಸ್ವಾಧೀನಕ್ಕೆ ನಾವು ಕೊಡೋದಿಲ್ಲ. ಬೇರೆ ಯಾವ್ದಕ್ಕೂ ಬೇಡ. ನಾಳೆ ದಿನ ನೀವು ಸತ್ತ ಮಣ್ಣಾಡಕ್ ಜಾಗ ಬೇಡ ನಿಮ್ಗೆ ಯಾರಿಗೂ. ನಾವ್ ಯಾವ ವೃದ್ಧಾಶ್ರಮಕ್ಕೆ ಹೋಗೋಣ? ನೀವು ಇಲ್ಲೆಲ್ಲ ಒಂದು ವೃದ್ಧಾಶ್ರಮ ಆದ್ರೂ ಮಾಡ್ಕೊಡ್ತೀರಾ ನಮ್ಗೆ? ಬೆದರಿಸ್ತಾರೆ, ಹೊಡಿತೀವಿ ಬಡಿತೀವಿ ಅಂತಾನು ಹೇಳ್ತಾರೆ ಸ್ವಾಮಿ. ಇದ್ರೆ ಯಾರಾದ್ರೂ ಬೇರೆ ರೀತಿ ಅಭಿಪ್ರಾಯ ಹೇಳೋರು? ನಾವು ಈ ಭೂ ಸ್ವಾಧೀನಕ್ಕೆ ಯಾವುದೇ ಕಾರಣಕ್ಕೂ ನಾವು ಬೆಂಬಲ ಕೊಡೋದಿಲ್ಲ. ಇದನ್ನ ಸಂಪೂರ್ಣವಾಗಿ ವಿರೋಧಿಸೋದು. ಸುದ್ದಿಯ ಮಹಾಕ್ರಾಂತಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಕರಿತೀವಿ ನಾವು. ಆದ್ರೆ ಇಲ್ಲಿ ಸುದ್ದಿಯ ಕ್ರಾಂತಿ ಅಲ್ಲ, ಸುಳ್ಳಿನ ಕ್ರಾಂತಿ ಆಗ್ತಾ ಇದೆ. ಮನೆಯಲ್ಲಿದ್ದೀರಾ? ಈಗಲೂ ಮಾನ ಮರ್ಯಾದೆ ಇದ್ರೆ ಬನ್ನಿ ಹೊರಗಡೆ ನೀವೆಲ್ಲರೂ. ನಮ್ಮ ಮಕ್ಕಳುಗಳು ನಾವು ಸುಖವಾಗಿದ್ದೀವಿ. ನಮ್ ಭೂಮಿ ನಮಗೆ ಕೊಡ್ಸ್ಕೊಟ್ಬಿಡಿ ಸ್ವಾಮಿ. ನಾನೊಬ್ಬ ಸ್ವಾವಲಂಬಿ ರೈತ ಅಂತ. ಯಾಕೆ ಸ್ವಾವಲಂಬಿ ರೈತ ಅಂತ ಅಂದ್ರೆ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳೇ ಮಾತ್ರ ನಾವು ರೇಷ್ಮೆ ಮಾಡ್ತೀವಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಯಾವುದೇ ಕೂಲಿ ಕಾರ್ಮಿಕರ ಮೇಲೆ, ಕಮ್ಮಿ ಕೂಲಿ ಕಾರ್ಮಿಕರ ಮೇಲೆ ನಾವು ಅವಲಂಬನೆ ಆಗಿದ್ದೀವಿ. ಒಂದು ತಿಂಗಳಿಗೆ ನಾವು 28 ದಿನಕ್ಕೆ ಒಂದು ರೇಷ್ಮೆ ಬೆಳೆ ಕ್ರಾಪ್ ಬರುತ್ತೆ ನಮಗೆ. ನಾವು ಒಂದು 100 ಮೊಟ್ಟೆ ತಗೊಂಬಂದ್ರೆ 100ರಿಂದ 110 kg ಗೂಡು ಬೆಳಿತೀವಿ. ಇವತ್ತಿನ ರೇಟ್ ಪ್ರಕಾರ ಇವತ್ತು 700ರಿಂದ 720 ರೂಪಾಯಿ ರೇಟ್ ಇದೆ. ಇವತ್ತು ನಮಗೆ ಕನಿಷ್ಠ ಬೆಲೆ ಅಂತ ಅಂದ್ರೂ 650 ರೂಪಾಯಿ ರೇಟ್ ಸಿಗುತ್ತೆ. ನಾನು ಇವತ್ತು ಬೆಳೆದಿರೋಂಥ 1 kg ಗೂಡಿಗೆ 2 ಮಕ್ಕಳನ್ನ ಎಜುಕೇಶನ್ ಮಾಡಿಸ್ತಾ ಇದ್ವಿ. ಈಗ ಎಜುಕೇಶನ್ ಮಾಡಿದ್ರು ಎಲ್ಲೂ ಗವರ್ನಮೆಂಟ್ಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ. ನಾವು ಯಾವುದೇ ತರ ಕಾರ್ಮಿಕರ ಮೇಲೆ, ಇನ್ನು ಕಾರ್ಮಿಕರು ಸಿಗಲ್ಲ ಅಂತ ಹೇಳ್ತಾರೆ. ಕಾರ್ಮಿಕರು ಸಿಗದೆ ನಮ್ಗೆ ಕಾರ್ಮಿಕರ ಮೇಲೆ ನಾವೇನು ಅವಲಂಬನೆ ಆಗಿಲ್ಲ. ಸ್ವಯಾರ್ಜಿತ ಮಾಡ್ತೀವಿ ನಾವೆಲ್ಲ ಕೆಲಸನ. ನಾವೇನೇನು ಎಷ್ಟು ಸುಮಾರು ಒಂದು 10,000 ಜನದಲ್ಲಿ 5-10,000 ಜನ ಕೂಲಿ ಕಾರ್ಮಿಕರು. ಆ ಕೂಲಿ ಕಾರ್ಮಿಕರನ್ನ ಏನ್ ಮಾಡ್ತೀರಾ? ಈಗ ನನಗೆ ವೈಯಕ್ತಿಕವಾಗಿ ನನಗೆ 1 ಎಕರೆಗೆ 2 ಕೋಟಿ ಅಂತ ಫಿಕ್ಸ್ ಮಾಡ್ತಾ ಇದ್ದೀರಾ. ಆ 2 ಕೋಟಿನ ನಾನು 2 ಕೋಟಿ ಅದರಲ್ಲಿ 1800 ಖಾತೆದಾರಿದ್ದೀವಿ ನಾವು. 1100 ಎಕರೆ ಜಮೀನಿದೆ. ಆ 1100 ಎಕರೆದಲ್ಲಿ ನಮ್ಮ ಅಭಿಪ್ರಾಯ, ಏನು ಓಡಾಡಿ ಎಲ್ಲ ಸಂಗ್ರಹಿಸೋ ಪ್ರಕಾರ 800ರಿಂದ 900 ಎಕರೆ ನಾವು ಕೊಡಲ್ಲ ಅನ್ನೋರೇ ಇದ್ದಾರೆ. ಯಾವುದೇ ತರ ನಾವು ಕೊಡಲ್ಲ ಅಂತ 900 ಎಕರೆಗೂ ಜಾಸ್ತಿ ಕೊಡಲ್ಲ ಅನ್ನೋರೇ ಇದ್ದಾರೆ. 900 ಎಕರೆ ಹೆಚ್ಚಿನವ್ರು ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಅಭಿಪ್ರಾಯ ಪ್ರಕಾರ ನೀವೇ ನೋಡಿದ ಹಾಗೆ ಕೊಡ್ತೀವಿ ಅನ್ನೋರು ಇದಾರಲ್ಲ, ಯಾವ ಕಾರಣ ಇರುತ್ತೆ ನಿಮ್ ಪ್ರಕಾರ? ನಿಮಗೆ ಜೀವನ ಭದ್ರತೆ ಕೊಡುತ್ತೆ, 5 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಕೊಡ್ತೇನೆ ಅಂತ ಹೇಳೋದಕ್ಕೆ ಕಾರಣ ನಿಮ್ಮ ಅಭಿಪ್ರಾಯದಲ್ಲಿ ಏನು? ನೀವು ನಮ್ದೊಂದು 4 ಎಕರೆ ಜಮೀನಿದೆ. ಮತ್ತೆ ಟೋಟಲ್ಲು 250 ಮನೆಗಳು ಬರುತ್ತೆ. ಅದರಲ್ಲಿ 200 ಜನ ಮಾತ್ರ ಏನು ಕೊಡಲ್ಲ ಅಂತ ಹೇಳ್ತಿದ್ದಾರೆ, 50 ಜನ ಮಾತ್ರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದರಿಂದ ಆಮೇಲೆ ಮಾವು, ತೆಂಗು, ಬಾಳೆ, ಸಪೋಟ ಮತ್ತೆ ಇತ್ಯಾದಿ ಎಲ್ಲಾ ತರಹ ಬೆಳೆಗಳನ್ನ ಇಲ್ಲಿ ಬೆಳಿತೀವಿ. ದಯವಿಟ್ಟು ಏನಾದ್ರೂ ಮಾಡಿ ಇದನ್ನ ಈ ಉಳ್ಳವರ ಪರವಾಗಿ ಯಾವುದಕ್ಕೂ ನಡ್ಸ್ಕೋಬಾರ್ದು, ಇದನ್ನ ಎಲ್ಲೂ ಬಿಟ್ಟು ಹೋಗಿ ಕಳ್ಕೋಬಾರ್ದು ಅನ್ನೋದು ನಮ್ಮ ಉದ್ದೇಶ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ. ಮತ್ತೆ 1 ವರ್ಷದ ಅಂಕಿಅಂಶದ ಪ್ರಕಾರ ಸುಮಾರು 71,000 ಲೀಟರ್ ಹಾಲನ್ನ ಹೊಸೂರು ಗ್ರಾಮದಿಂದನೇ ಕೊಡ್ತೀವಿ. ಬಟ್ ಆದ್ರೆ ಇವತ್ತು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಯಾವುದರ ಅಂಕಿಅಂಶಗಳನ್ನ ದಿಕ್ಕು ತಪ್ಪಿಸಿ, ಮಾಧ್ಯಮಗಳ ದಿಕ್ಕು ತಪ್ಪಿಸಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಏನ್ ಗಣ್ಯರು ಏನ್ ಇಲ್ಲಿ ಆಸನರಾಗಿದ್ದೀರಿ, ದಯವಿಟ್ಟು ಪರಿಗಣಿಸಿ ನಮ್ಮನ್ನ ಈ ಒಂದು ಗೊಂದಲದಿಂದ ದೂರ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಂಜುನಾಥ್ ಅಂತ ಒಬ್ಬ ಸಣ್ಣ ರೈತ, ಕೆಂಚಟ್ಟಿ ದೊಡ್ಡಿಯಿಂದ. ನಂದು ಒಂದು 15 ಗುಂಟೆ ಜಮೀನಿದೆ.
15 ಕುಂಟೆಲಿ ತಿಂಗಳಿಗೆ 60,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ಆ ದಾಖಲೆಯನ್ನ ನಾನು ಕೊಟ್ಟಿದ್ದೀನಿ. ನಮ್ದೊಂದು ಸಣ್ಣ ಕುಟುಂಬ, 15 ಕುಂಟೆಲಿ ನಾನು 60,000 ಸಂಪಾದನೆ ಮಾಡ್ತಾ ಇದ್ದೀನಿ. ಈ ಭೂ ಸ್ವಾಧೀನ ಮಾಡ್ಕೊಂಡ್ರೆ 15 ಕುಂಟೆಗೆ ನನಗೆ ಎಷ್ಟು ದುಡ್ಡು ಬರ್ಬೋದು? ನಾನು ಅದನ್ನ 15 ಕುಂಟೆಲಿ ಬದುಕನ್ನ ಕಟ್ಕೊಂಡಿದ್ದೀನಿ, ಜೀವನವನ್ನ ಕಟ್ಕೊಂಡಿದ್ದೀನಿ. ಈ ಸರ್ಕಾರ ಭೂ ಸ್ವಾಧೀನ ಮಾಡಿದ್ರೆ 15 ಕುಂಟೆ ಜಮೀನಲ್ಲಿ ಆ ದುಡ್ಡಲ್ಲಿ ನನ್ನ ಬದುಕನ್ನ ನನಗೆ ಕಟ್ಕೊಳಕ್ ಆಗುತ್ತಾ? ಆ 15 ಕುಂಟೆ ಜಮೀನ್ ತಗೊಂಡು ಬದುಕನ್ನ ನಾನು ಕಟ್ಕೊಳಕ್ ಆಗಲ್ಲ. ಇಲ್ಲಿ ನಾನು ಎಲ್ಲಾ ಬದುಕನ್ನ ಕಟ್ಕೊಂಡಿದ್ದೀನಿ. ಅವು 15 ಕುಂಟೆಲಿ ಮನೆ ಕಟ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿ ಗೋರಿ ಇದೆ, ನಮ್ಮ ತಾತನ ಗೋರಿ ಇದೆ. ನನ್ನ ಬದುಕು 15 ಕುಂಟೆಲಿದೆ. ಹಾಗಾಗಿ ಆ 15 ಕುಂಟೆ ನಾವು ಬಿಟ್ಕೊಡಕ್ ಆಗಲ್ಲ. ದಯವಿಟ್ಟು ಈ ಭೂ ಸ್ವಾಧೀನ ನಮ್ಗೆ ಬೇಡ. ನ್ಯಾಯಾಧಿಪತಿಗಳು ಹಿರಿಯರಿದ್ದೀರಿ, ದಯವಿಟ್ಟು ನಾವು ಕೇಳ್ಕೊಳ್ಳೋದು ಒಂದೇ, ನಮ್ಮ ಭೂಮಿಯನ್ನ ಉಳಿಸ್ಕೊಡಿ ಅಂತ. ನಮ್ಮ ಹಳ್ಳಿಯಲ್ಲಿ, ನಮ್ಮ ಕೆಂಶೆಟ್ಟಿ ದೊಡ್ಡಿಲಿ ಒಂದು 150 ಮನೆ ಇದೆ. ಅದರಲ್ಲಿ ಪಾಣಿದಾರ ಇರೋದು ಒಂದು 50 ಜನ. ಆ 50 ಜನದಲ್ಲಿ ಒಂದು 5 ಜನ ಭೂ ಸ್ವಾಧೀನ ಬೇಕು ಅನ್ಬೋದು. ಇದರೆಲ್ಲ ನಾವು ಬೇಡ ಅಂತೀವಿ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಒಂದು ಈ ಪಂಚಾಯಿತಿಯಲ್ಲಿ ಎಷ್ಟೋ ಜನಕ್ಕೆ ಭೂಮಿನೇ ಇಲ್ಲ. ಸಾವಿರಾರು ಕುಟುಂಬಗಳಿಗೆ ಭೂಮಿ ಇಲ್ಲ. ಆ ಭೂಮಿ ಇಲ್ದೇ ಇರೋಂಥವ್ರು ಹೈನುಗಾರಿಕೆ ಮಾಡ್ಕೊಂಡು ಇವತ್ತು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಯಾರೋ ಭೂಮಿ ಇರೋರ ಹತ್ರ ಭೂಮಿ ತಗೊಂಡು ಅವ್ರ ಹತ್ರ ಗುತ್ತಿಗೆ ಮಾಡ್ಕೊಂಡು ಸಾವಿರಾರು ಕುಟುಂಬ ಹೈನುಗಾರಿಕೆಯಿಂದ ಜೀವನ ನಡೆಸ್ತಾ ಇದೆ. ಅಂಥವರೆಲ್ಲ ಈ ಭೂ ಸ್ವಾಧೀನ ಆದ್ರೆ ಎಲ್ಲಿಗೆ ಹೋಗ್ಬೇಕು? ನಮ್ಮಂತ ಬಡ ರೈತರ ಪರಿಸ್ಥಿತಿ ಏನಾಗ್ಬೋದು? ದಯವಿಟ್ಟು ಇದನ್ನ ಆಲಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದರಲ್ಲಿ ಜಮೀನು ಇರೋಂಥವ್ರು ಒಂದು 250ರಿಂದ 300 ಜನ ಅವ್ರೆ. ಜಮೀನು ಇಲ್ಲದೆ ಇರೋಂಥವ್ರು ಒಂದು 200 ಕುಟುಂಬಗಳು ಏನು ಭೂಮಿ ಇರೋರ ಹತ್ರ ಗುತ್ತಿಗೆಗಳಿಗೆ ತಗೊಂಡು ಹುಲ್ಲು ಹಾಕೊಂಡು ಬೇಬಿ ಕಾರ್ನ್ ಬೆಳ್ಕೊಂಡು ಒಂದು ದಿನಕ್ಕೆ 1,500 ಲೀಟರ್ ಹಾಲು ಉತ್ಪತ್ತಿ ಮಾಡಿ ಡೈರಿಗೆ ಹಾಕ್ತಿದ್ದಾರೆ. ಒಂದು 5,000 ತೆಂಗಿನ ಮರಗಳವೆ. ನಮ್ಮಂಥ ಹಿರಿಜೀವಿಗಳು ತೆಂಗಿನಕಾಯಿ ಕಿತ್ಕೊಂಡು ಮತ್ತೆ ಎಳ್ನೀರುಗಳು ಮಾರ್ಕೊಂಡು ಒಂದು ಜೀವನ ಸಾಕೊಂಡು ಹೋಗೋದಕ್ಕೆ ಒಂದು ಕುಟುಂಬಕ್ಕೆ ದಾರಿ ಮಾಡ್ಕೊಂಡಿದ್ದೀವಿ. ಮತ್ತೆ ಹೆಚ್ಚಿನ ಜನ ಈ ಭೂ ಸ್ವಾಧೀನ ಬೇಡ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮದಲ್ಲಿ ವಿರೋಧ ವ್ಯಕ್ತಪಡಿಸವ್ರೆ. ಒಂದು 10% ಜನ ಆಗ್ಲಿ ಅಂತ ಅನ್ನೋರು ಇರ್ಬೋದು. ಆದ್ರಿಂದ ತಾವು ಈ ಭೂ ಸ್ವಾಧೀನನ ಕೈ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀವಿ. ಸಿದ್ದಯ್ಯನ ದೊಡ್ಡಿ ಇಲ್ಲಿರೋ ಎಲ್ಲಾ ಹೆಣ್ಮಕ್ಳು ತುಂಬಾ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ಈಗ ನಾನು ಕೂಡ ಓದಿದ್ದೆ, ನಮ್ಮ ಮನೇಲಿ ಕೆಲ್ಸಕ್ಕೆ ಕಳ್ಸಕ್ ಇಷ್ಟ ಇರ್ಲಿಲ್ಲ. ಕಾರಣ ಒಂದೇ, ಬೇರೆಯವ್ರ ಕೈ ಕೆಳಗೆ ಕೆಲ್ಸಕ್ಕೆ ಹೋದ್ರೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ ಅಂತ. ನಾನ್ ಕೆಲ್ಸಕ್ಕೆ ಹೋಗಿ ಬಂದ್ ಮನೇಲಿ ಹೇಳಿದ್ರೆ ಮನೆಗಳಲ್ಲಿ ತೊಂದರೆ ಆಗುತ್ತೆ ಅಂತ ಒಂದೇ ಒಂದ್ ಕಾರಣ ಕಳಿಸ್ತಿರ್ಲಿಲ್ಲ. ಈಗ ಭೂಮಿ ಇದೆ, ಭೂಮಿలో ಕೆಲಸ ಮಾಡಿದ್ರೆ ನೀನ್ ಯಾಕೆ ಮಾಡ್ತಿದ್ಯಾ ಅಂತ ಯಾವತ್ತೂ ನಮ್ಮ ಮನೇಲಿ ಕೇಳೇ ಇಲ್ಲ. ನನ್ನ ಇಷ್ಟ ಬಂದಾಗ ನಾನು ಯಾವ ಗಿಡಗಳನ್ನ ಬೇಕು ಬೆಳ್ಕೊಂತಾ ಇದೀವಿ, ಯಾವ ತರಕಾರಿಗಳು ಹಣ್ಣುಗಳು ಬೇಕು ಬೆಳ್ಕೊಂಡು ತಿಂತಾ ಇದೀವಿ. ನಮ್ಮ ಮನೇಲಿ ಒಟ್ಟು 4 ಜನ ಗಂಡ್ಮಕ್ಳಿದ್ದಾರೆ. 4 ಜನ ಗಂಡ್ಮಕ್ಳಿಗೂ ಈಗಿನ ವಿದ್ಯಾಭ್ಯಾಸದಲ್ಲಿ ಕೆಲಸ ಸಿಗೋ ಮಟ್ಟ ಹೇಗಿದೆ ಅಂತ ನಮ್ಗೂ ತಿಳಿದಿದೆ. ಆ 4 ಜನ ಮಕ್ಳಿಗೂ ನನಗ್ ಧೈರ್ಯ ಇತ್ತು ಇಷ್ಟು ದಿನ. ಯಾಕೆ ಅಂದ್ರೆ ಭೂಮಿ ಇದೆ. ಮಕ್ಳು ಓದಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೂ ಭೂಮಿ ಇದೆ. ನಾಳೆ ದಿನ ಒಂದ್ ನರ್ಸರಿನೋ ಅಥವಾ ಏನೋ ಒಂದ್ ತರಕಾರಿ ರೇಷ್ಮೆ ಬೆಳೆದು ಜೀವನ ಮಾಡ್ತಾರೆ ಮಕ್ಳು ಅಂತ ಆಸೆ ಇತ್ತು ನನ್ಗೆ. ನನ್ ದೊಡ್ಡ ಮಗನ್ ದೊಡ್ಡ ಕನ್ಸು ಅಂದ್ರೆ ನರ್ಸರಿ ಮಾಡ್ಬೇಕು ಅನ್ನೋ ಕನ್ಸು. ಇವ್ರು ಇರೋ ಭೂಮಿನ ನನ್ ಕೈಯಿಂದ ಕಿತ್ಕೊಂಡ್ರೆ ನನ್ ಮಗನ್ ನನ್ ಜಾಗ ಎಲ್ಲಿ ತಂದ್ಕೊಡ್ಲಿ? ನಮ್ಮೂರಲ್ಲಿ ಒಟ್ಟು 45 ಮನೆಗಳಿದೆ. ಜೊತೆಗೆ 250 ಲೀಟರ್ ಹಾಲು ಪ್ರತಿನಿತ್ಯ ನಮ್ಮೂರಿಂದ ಹಾಕ್ತಾ ಇದ್ದಾರೆ ಡೈರಿಗೆ. ಹಾಗೆ 200 ಎಕರೆ ಭೂಮಿ ಇದೆ. ಎಲ್ರು ತುಂಬಾ ಚೆನ್ನಾಗಿದ್ದಾರೆ. ನನಗೆ ಅರ್ಥ ಆಗ್ತಿರೋ ಒಂದೇ ಒಂದ್ ಪ್ರಶ್ನೆ ಅಂದ್ರೆ ಯಾಕೆ ಭೂಮಿ ಕೊಡ್ತಾ ಇದಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಇವಾಗ ಹೇಳ್ಬೇಕು ಅನ್ಕೊಂಡಿರೋದು, ತುಂಬಾ ಜನ ಕನ್ಫ್ಯೂಷನ್ ಇದೆ. ಭೂಮಿ ಕೊಡ್ತಾ ಇದ್ರೆ ನಮ್ಮ ಮೇಲೆ ಕೇಸ್ಗಳಾಗುತ್ತೆ, ನಮ್ಮ ಮೇಲೆ ತೊಂದರೆಗಳಾಗುತ್ತೆ ಅಂತ. ನೀವ್ ಇಲ್ಲಿ ಬಂದಿದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಟ್ರೆ ಎಷ್ಟೋ ಜನ ಹೆದ್ರಿ ಮನೇಲಿ ಕೂತಿದ್ದಾರೆ. ಇಷ್ಟೇ ಜನ ಅಲ್ಲ, ನಾವು ಊರವ್ರು ತುಂಬಾ ಜನ ಇದೀವಿ. ಆದ್ರೆ ಹೆದ್ರಿ ಯಾರು ಆಚೆಗೆ ಬರ್ತಾ ಇಲ್ಲ, ನಮಗ್ ತೊಂದರೆ ಆಗುತ್ತೆ ಅಂತ. ನೀವು ತಿಳಿಸ್ಕೊಟ್ರೆ ಅವರು ಮುಂದಿನ ದಿನ ಬಂದು ಅವ್ರವ್ರ ಭೂಮಿಗಳನ್ನ ಉಳಿಸ್ಕೊಂಡು ಸ್ವಾವಲಂಬಿಯಾಗಿ ಬದುಕ್ಬೇಕು. ಯಾರನ್ನ ಯಾರ ಕೈ ಕೆಳಗೂ ಬದುಕ್ಬಾರ್ದು. ಇವತ್ತು ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಧೈರ್ಯ ಇದೆ, ನಾನ್ ಬದುಕ್ಬೋದು ಅಂತ ಹೇಳಿ. ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಮುಂದೆ ಬನ್ನಿ. ನೀವೆಲ್ಲ ದಡ್ರ, ನೀವು ಬುದ್ಧಿವಂತರಲ್ವಾ? ನೀವು ಇಷ್ಟು ಎಜುಕೇಶನ್ ಸಿಸ್ಟಮ್ ಮುಂದೆ ಬಂದಿದೆ, ಹೆಣ್ಮಕ್ಳು ಇಷ್ಟು ಮುಂದೆ ಬರ್ತಾ ಇದ್ದೀರಾ, ಯಾಕೆ ನೀವೆಲ್ಲ ಮುಂದೆ ಬರ್ತಾ ಇಲ್ಲ? ಬನ್ನಿ, ನಿಮ್ ಜಾಗ ಉಳಿಸ್ಕೊಳ್ಳಿ. ಬೇರೆ ಯಾವ್ದಕ್ಕೂ ಬೇಡ. ನಾಳೆ ದಿನ ನೀವು ಸತ್ತ ಮಣ್ ಮಾಡಕ್ ಜಾಗ ಬೇಡವಾ ನಿಮ್ಗೆ ಯಾರಿಗೂ? ಬೇರೆ ಬಿಟ್ಟಾಕಿ. ಬೇರೆ ಈಗ ನಾವೆಲ್ಲ ಕರೆಂಟ್ ಕೊಡ್ಸ್ಕೊಂಡ್ ಸತ್ತೋಗ್ಬೇಕಾ? ಭೂಮಿ ಇದೆ ಅಂತ ತಾನೇ ನೀವೆಲ್ಲ ಸ್ವಾವಲಂಬಿಯಾಗಿ ಇರೋದು. ಬನ್ನಿ ಎಲ್ರು, ಯಾರ್ಯಾರು ಮನೇಲಿದ್ದೀರಾ, ಈಗ್ಲೂ ಮಾನ ಮರ್ಯಾದೆ ಇದ್ರೆ ಬನ್ನಿ ಹೊರಗಡೆ. ನೀವೆಲ್ಲರೂ ಬನ್ನಿ, ನಿಮ್ ಜಾಗ ಉಳಿಸ್ಕೊಳ್ಳಿ ನೀವು.
ಇನ್ನ 30 ಜನ ಅವರು ಭೂಮಿ ಕೊಡೋದಕ್ಕೆ ಪರ ಇದ್ದಾರೆ. ಇನ್ ಮಿಕ್ಕಿದವರಷ್ಟು ಜನನು ವಿರುದ್ಧವಾಗಿದ್ದಾರೆ. ನಮ್ಮೂರಿನ ದಿನಕ್ಕೆ 2200 ಲೀಟರ್ ಅಷ್ಟು ಹಾಲು ನಾವು ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಹೇಳಿರೋ ತರ ಸಾಕಷ್ಟು ಇಲ್ಲೇನ್ ಬೆಳೀತಾರೋ ಈ ಪ್ರದೇಶದಲ್ಲಿ ಅದೇ ತರಕಾರಿಗಳು, ಹಾಗೆ ತೆಂಗು, ಮಾವು, ಬಾಳೆ ಇವೆಲ್ಲಾನು ಇಲ್ಲೂ ಬೆಳೀತಾ ಇದ್ದೀವಿ. ಸರ್, ನನಗಿದ್ದಿದ್ದು ಪ್ರಶ್ನೆ 1-2-3 ಇತ್ತು ಸರ್. ಒಂದು 2013ನೇ ಆಕ್ಟ್ ಏನು ಪಾಸ್ ಮಾಡಿದ್ದಾರೆ LARR, ನಾನು ವಕೀಲನಲ್ಲ, ತಿಳ್ಕೊಂಡಿರೋ ಮಾಹಿತಿ ಇಷ್ಟೇ. ಸೊ ಅದರ ಪ್ರಕಾರ ನಮಗೆ ನೋಟಿಸ್ಗಳನ್ನ ಕೊಟ್ಟಿಲ್ಲ. ನಮಗೆ ನೋಟಿಸ್ ಕೊಟ್ಟಿರೋದು KUDA 1987 ಪ್ರಕಾರ. ಸೊ 1987 ಪ್ರಕಾರ ಇರೋ ಆಕ್ಟ್ ನಲ್ಲಿ ನಮ್ಗೆ ಯಾವುದೇ ತರ ಹಕ್ಕುಗಳೇ ಇರಲ್ಲ. ಬಟ್ ಬರೀ ಕಾಂಪನ್ಸೇಷನ್ ಮಾತ್ರ 2013 ಅವಲಂಬಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ತಾವು ಸ್ವಲ್ಪ ನಮ್ಗೆ ವಿಷಯ ತಿಳಿಸ್ಕೊಟ್ರೆ ಅನುಕೂಲ ಆಗತ್ತೆ. ಆಮೇಲೆ ಎರಡನೇದಂದ್ರೆ, ಇವಾಗ ಇಲ್ಲಿ ಬಂದು ಮಾತಾಡಿದಂಥವ್ರು ಸ್ವಾವಲಂಬನೆ ಬಗ್ಗೆ ಮಾತಾಡಿದ್ರು. ಸೊ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆ ಅದು ಕೊಟ್ಟಿರುವಂತ ರೈಟ್ಸ್ ಅದು. ಸೊ ರೈಟ್ ಟು ಡಿಗ್ನಿಟಿ ಆಫ್ ಲೈಫ್. ಆಮೇಲೆ ಆರ್ಟಿಕಲ್ 300 ಅದ್ರ ಪ್ರಕಾರ 300A ಪ್ರಕಾರನು ಲಾಸ್ ಆಫ್ ನಮ್ಮ ಪ್ರಾಪರ್ಟಿ ಲಾಸ್ ಮಾಡಿದ್ರೆ ನಮಗೆ ಬದುಕೋದಕ್ಕೆ ಲೈವ್ಲಿಹುಡ್ ಕಷ್ಟ ಆಗುತ್ತೆ. ಸೊ ಇವಿಷ್ಟು ವಿಷಯಗಳ ಬಗ್ಗೆ ತಾವು ಸ್ವಲ್ಪ ನಮ್ಗೆಲ್ಲರಿಗೂ, ಯಾಕಂದ್ರೆ ರೈತರ ದಿನ ಬಂದು ನಮ್ಮ ಊರಿನಲ್ಲೂ ನನ್ನ ಬಂದು ಕೇಳ್ತಾ ಇರ್ತಾರೆ. ಸೊ ತಾವು ತಿಳಿದಿರೋರು ಸ್ವಲ್ಪ ಕೊಟ್ರೆ ಸರಿ ಸರ್. ಆಯ್ತು, ಇಷ್ಟೇ. ನಮ್ಗೆ ತೊಂದರೆ ಇರೋದು ನಾವು ಕೊಡಕ್ ರೆಡಿ ಇಲ್ಲ. ಇಷ್ಟು ಜನ ನಮ್ಮ ಹಳ್ಳಿಯಿಂದ ಕೊಡಕ್ ರೆಡಿ ಇಲ್ಲ. ಸೊ ನಮ್ಮ ಭೂಮಿಗಳನ್ನ ತಾವೆಲ್ಲರೂ ತಾವು ದಯಮಾಡಿ ಉಳಿಸ್ಕೊಟ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ವರ್ಷ 50 ವರ್ಷ 60 ವರ್ಷ ಆಗಿರೋದಕ್ಕೆ ಎಲ್ಲಿ ಕೆಲಸ ಕೊಡ್ತೀರಾ ನೀವು? ನಾವ್ ಯಾವ ವೃದ್ಧಾಶ್ರಮಕ್ಕೆ ಹೋಗೋಣ? ನೀವು ಇದೆಲ್ಲಾನು ಒಂದು ವೃದ್ಧಾಶ್ರಮ ಆದ್ರೂ ಮಾಡ್ಕೊಡ್ತೀರಾ ನಮ್ಗೆ? ಆ ವೃದ್ಧಾಶ್ರಮಕ್ಕೆ ಹೋಗ್ಬೇಕಾಗತ್ತಾ? ನೀವು ಎಲ್ಲಾನು ಸರ್ವನಾಶ ಮಾಡಿದ್ರೆ ಆ ಕೂಲಿ ಕಾರ್ಮಿಕರು ಏನಾಗ್ತಾರೆ? ನೀವು ಬೆಂಗಳೂರು ಪ್ರೆಸರ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿದಾಗ ನನ್ ಜಮೀನ್ ಕಿತ್ಕೊಂಡ್ರೆ ಇಲ್ಲಿನಂತ ಕೂಲಿ ಕಾರ್ಮಿಕರು ತಿರ್ಗಾ ನಾನು ಗಾರೆ ಕೆಲಸ ಮಾಡೋಕೆ ಬೆಂಗಳೂರಿಗೆ ಹೋಗ್ಬೇಕು. ಇನ್ನೆಲ್ಲೂ ಇಲ್ಲಿ ಬೇರೆ ಇಲ್ಲಿಂದ ಕಿತ್ಕೊಂಡಾದ್ಮೇಲೆ ನಾನು ಬೆಂಗಳೂರಿಗೋ ಇನ್ನೊಂದಕ್ಕೋ ಬೇರೆ ಕಡೆನೆ ಹೋಗ್ಬೇಕು ಹೊರತು ನನ್ಗಿಲ್ಲಿ ಏನು ಕೆಲಸ ಇಲ್ಲ. ಈ AICT ಇಂದ ಏನು ಕೆಲಸ ಕೊಡಲ್ಲ. ಆಮೇಲೆ ಇಲ್ಲಿ ನಮ್ಗೆ ನೀರು ಯಥೇಚ್ಛವಾಗಿ ನೀರಿದೆ. ನಮ್ಗೆ ವೃಷಭಾವತಿ ನೀರಿರೋದ್ರಿಂದ ನಮ್ಗೆ ವ್ಯವಸಾಯಕ್ಕೆ ಅನುಕೂಲ ಇದೆ. ಆಮೇಲೆ ನಮ್ಮ ಟೋಟಲ್ ಏನು ಈಗ ಬೈರ್ಮ 26 ಹಳ್ಳಿಲಿ ಏನಿದೀವೋ 90% ವ್ಯವಸಾಯನೇ ಮಾಡ್ತಾ ಇರೋರು ನಾವು. ಅಗ್ರಿಕಲ್ಚರ್ 90% ವ್ಯವಸಾಯದ ಮೇಲೆ ನಿಂತಿದ್ದೀವಿ. ಆ 90% ವ್ಯವಸಾಯನ ನಶಿಸಿ ಹೋಗುತ್ತಲ್ಲ, ಆ 90% ಜನಕ್ಕೆ ಏನ್ ಆಧಾರ? ದುಡ್ಡು ಕೊಟ್ಟರು ದುಡ್ಡು ಇರಲ್ಲ ನಮ್ಮ ಹತ್ರ. ಹೌದು, ಅವ್ರ ಜಮೀನಲ್ಲೂ ಬೆಳೆ ಇದೆ. ಅವರು ತೆಂಗಿದೆ, ಮಾವಿದೆ, ರೇಷ್ಮೆ, ಬೇರೆಯವರಿಗೆ ರೇಷ್ಮೆಗೆ ಪಾಲು ಕೊಟ್ಟಿದ್ದಾರೆ. ಅವ್ರು ಆ ತರನೂ ಮಾಡ್ತಾ ಇದ್ದಾರೆ. ಈಗ ನಂದು 10 ಎಕರೆ ಜಮೀನ್ ಇದ್ರೆ ನಾನು 3 ಎಕರೆ ಬೇರೆಯವ್ರಿಗೆ ಮಾಡು ಅಂತ ಕೊಟ್ಟಿರ್ತೀನಿ. ಅದರಿಂದ ಆದಾಯ ಪಡಿತೀನಿ. ನಾನು ಗುತ್ತಿಗೆ ಟೈಪ್. ದೊಡ್ಡ ಮಗಳು M.Com ಮಾಡವಳೆ, ಎರಡನೇ ಮಗಳು MSc ಮಾಡವಳೆ, ಮಗ B.Com ಮಾಡಿ ಟೊಯೋಟಕ್ಕೆ ಕೆಲ್ಸಕ್ಕೆ ಹೋಯ್ತವನೆ ಸ್ವಾಮಿ. ನಾವು ಹಾಲು ಕರ್ದಾಕ್ತಿವಿ, ತೆಂಗು ಬೆಳೆಸಿದೀವಿ, ಅಡಕೆ ಬೆಳೆಸಿದೀವಿ, ಮಾವು ಇದೆ, ತೇಗ ಐತೆ. ಎಲ್ಲಾದ್ರಲ್ಲೂ ನಾವು ಸುಖವಾದ ಜೀವನ ನಡೆಸ್ತಾ ಇದೀವಿ ಸ್ವಾಮಿ. ನಾವು ಭೂಮಿ ಕಿತ್ಕೊಬಿಟ್ರೆ ನಾವೇನ್ ಮಾಡೋದು ಸ್ವಾಮಿ? ಮುಂದೆ ನಮ್ ಜೀವನ ಹೆಂಗೆ ಸ್ವಾಮಿ? ನಮ್ದು 2 ಎಕರೆ ಐತೆ ಸ್ವಾಮಿ. ಅದ್ರಲ್ಲೇನೆ ನಮ್ಮ ಮಕ್ಕಳನ್ನ ಓದಿಸ್ತೀವಿ. ನಮ್ಗೆ ಹೆದರಿಕೆ ಆಗ್ತಾರೆ, ಬೆದರಿಸ್ತಾರೆ. ನೀವು ಮಾಧ್ಯಮದ ಹತ್ರ ಮಾತಾಡ್ತೀರಾ, ಅಲ್ಲೋಗಿ ಎಲ್ಲ ಮಾತಾಡ್ಕೊ ಬರ್ತೀರಾ ಅಂತ ಹೇಳ್ತಾರೆ ಸ್ವಾಮಿ. ನಮ್ಗೆ ಹೊಡಿತೀವಿ ಬಡಿತೀವಿ ಅಂತಾನು ಹೇಳ್ತಾರೆ ಸ್ವಾಮಿ. ನಮ್ಗೆ ತುಂಬಾ ಭಯ ಆಯ್ತದೆ. ನಮ್ ಭೂಮಿ ಕಳ್ಕೊಂಡು ನಾವ್ ಜೀವನ ಹೆಂಗೆ ಸ್ವಾಮಿ ಮಾಡೋದು? ಎಲ್ಗೋಗ್ಬೇಕು ಸ್ವಾಮಿ? ನಮ್ಮ ಮಕ್ಳುಗಳು ನಾವು ಸುಖವಾಗಿದ್ದೀವಿ, ನಮ್ ಭೂಮಿ ನಮಗ್ ಕೊಡ್ಸ್ಕೊಟ್ಬಿಡಿ ಸ್ವಾಮಿ. ಮಕ್ಳುಗಳು ಅದೇ ಹೇಳ್ತಾರೆ ಸ್ವಾಮಿ, ನೀವ್ ಯಾವ್ದೇ ಕಾರಣಕ್ಕೂ ಭೂಮಿ ಕೊಡ್ಬೇಡಿ. ನಿಮ್ ಭೂಮಿ ಬಿಟ್ರೆ ಬೇರೆ ಜೀವನ ನಿಮಗ್ ಬರಲ್ಲ. ಹಸುಗಳು ಸಾಕಿದೀವಿ ಸ್ವಾಮಿ, 4 ಜನ ಹಸು ಸಾಕಿದೀವಿ. 4 ಹಸಿನಲ್ಲೂ ಹಾಲು ಕರ್ದಾಕ್ತಿವಿ. ನಮ್ಮ ಮಕ್ಳುಗಳು ನೀವು ಕೊಡ್ಬೇಡ್ರಿ, ನಮ್ ಭೂಮಿ ನಮ್ ನಮ್ ತಾತ ಸಂಪಾದನೆ ಮಾಡಿ ಕೂಲಿ ನಾಲಿ ಮಾಡಿ ಸಾಕಿರೋದು ಭೂಮಿ ಯಾವತ್ತು ಕಾರಣಕ್ಕೂ ಮಾರಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ಸ್ವಾಮಿ. ಎಲ್ಲಕ್ಕೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಈ ಮುಕ್ತ ವೇದಿಕೆಯಲ್ಲಿ ಅವಕಾಶ ಇದೆ. ಒಂದು ಅಷ್ಟೇ ಅಲ್ಲ, ಅವರು ಸರ್ಕಾರದ ಪರವಾಗೂ ಆಹ್ವಾನ ಕೊಟ್ಟಿದ್ದಾರೆ. ಇದು ನಿಜವಾದ ಜನತಂತ್ರ ವ್ಯವಸ್ಥೆಯ ಒಂದು ನ್ಯಾಯಪೀಠ. ಸರ್ಕಾರದ ಅಧಿಕಾರಿಗಳು ಬರಲಿ, ಯಾಕೆ ಬೇಕು ಅಂತೇಳಿ ಇಲ್ಲಾಗಲಿ ತೀರ್ಮಾನ. ಹಾಗೆ ಈ ಭೂಮಿಯ ವ್ಯವಹಾರ ನಡೆಸ್ತಕ್ಕಂಥವ್ರು
ಇದ್ದೇ ಬಂದು ಹೇಳಿದ್ದೆ ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಈಗ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತೇಳಿ ಬೇರೆ ಅಭಿಪ್ರಾಯ ಕೊಡೋರು ನಮ್ಮ ನ್ಯಾಯಮೂರ್ತಿಯವರು ಹೇಳಿದಾಗೆ ಬಂದು ಮಾತಾಡ್ಲಿಕ್ಕೆ ಅವಕಾಶ ಉಂಟು. ಒಬ್ರು ಇಬ್ಬರಿಗೆ ಯಾರಾದ್ರೂ ಇದ್ರೆ ಮಾತಾಡೋಂಥವ್ರು ಬೇರೆ ರೀತಿಯ ಅಭಿಪ್ರಾಯಗಳನ್ನ ಭೂಮಿಯನ್ನು ನಾವು ಕೊಡ್ತೀವಿ ಅಥವಾ ಬೇರೆ ಯಾವ ರೀತಿಯಿಂದ ಹೇಳ್ತಕ್ಕಂಥ ಅಭಿಪ್ರಾಯ ಇದ್ರು ದಯವಿಟ್ಟು ಒಬ್ಬರಿಗೆ ಅವಕಾಶ ಇದೆ. ನಾವು ಅವಕಾಶ ಕೊಟ್ಟಿಲ್ಲ, ಒಂದೇ ರೀತಿಯ ಅಭಿಪ್ರಾಯಕ್ಕೆ ನಾವು ಅವಕಾಶ ಮಾಡಿ ಕೊಟ್ಟಿದ್ದೀವಿ ಅಂತ ಯಾವುದೇ ರೀತಿಯ ಅಭಿಪ್ರಾಯ ಹೇಳಬಹುದು. ಇದ್ರೆ ಯಾರಾದ್ರೂ ಬೇರೆ ರೀತಿಯ ಅಭಿಪ್ರಾಯ ಹೇಳೋಂಥವ್ರು ಇನ್ನೊಮ್ಮೆ ಕೇಳ್ತೀನಿ, ಯಾರಾದ್ರೂ ಅಭಿಪ್ರಾಯ ಹೇಳೋಂಥವ್ರು ಇದಾರಾ? ಮೂರನೇ ಸರ್ತಿ ಕೇಳ್ತಿದ್ವಿ, ಯಾರಾದ್ರೂ ಅಭಿಪ್ರಾಯ ಕೊಡೋಂಥವ್ರು ಇದಾರಾ? 3 ಸರ್ತಿಗೂ ಇಲ್ಲ ಅಂತ ಹೋಗಿ. ಸರ್ಕಾರದ ಅಧಿಕಾರಿಗಳು ಯಾರು ಇದ್ದಾರೆ ಅಂತ ಹೇಳ್ತಾರೆ, ಯಾರಾದ್ರೂ ಇದ್ರ? ಅಲ್ಲ, ಯಾರಿಲ್ಲ ಅಂತ ನೀವು ಹೇಳ್ಬೇಡಿ. ಬಂದಿರೋ ಇದ್ರೆ ಅವಕಾಶ ಇದು ಮುಕ್ತ ವೇದಿಕೆ, ಬಂದಂತವ್ರು ಹೇಳ್ಬೇಡಿ, ಇದ್ರು ಇರ್ಬೋದು. ನೀವು ಹೇಳಿ ಕೂತ್ಕೊಳ್ತಿ, ನಿಮ್ಮ ಅಭಿಪ್ರಾಯ ಹೇಳಿದ್ರಿ, ಬಹು ಜನ ಅಭಿಪ್ರಾಯ ಗೊತ್ತಾಯ್ತು ನಮಗೆ. ಅದ್ಮೇಲೆ ಇಲ್ಲಿ ಹೇಳ್ತೀವಿ, ಯಾರು ಇಲ್ಲ ತಾನೆ? ಅದೇ ಹೇಳಿದ್ವಿ, 2 ಸತಿ ಹೇಳಿದ್ರು ಯಾರು ಇದ್ರು. ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಪರವಾಗಿದ್ದಂಥವ್ರು, ಭೂ ಸ್ವಾಧೀನ ಬೇಕು ಅಂತ ಹೇಳೋಂಥವ್ರು, ಅವರು ನಗರದ ಪ್ರದೇಶದವರಿಗೂ ಕೂಡ ಬನ್ನಿ ಅಂತ ಹೇಳಿದ್ದಾರೆ. ನಾಗರಿಕರಿಗೆ ಇದು ದೊಡ್ಡ ಯೋಜನೆ, ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಅಭಿಪ್ರಾಯ ಇದ್ದಂಥವ್ರು ಅವ್ರಿಗೂ ಕರೆದಿದ್ದಾರೆ. ನಾನು ಕರ್ನಾಟಕ ಹೈಕೋರ್ಟ್ ಅಪಾಯಿಂಟ್ಮೆಂಟ್ ಕಮಿಟಿಲಿದ್ದೆ. ರೀಸೆಂಟ್ ಆಗಿ ಲಾಸ್ಟ್ ಇಯರ್ BBMP BMC ಮೆಂಬರ್ ಆಗಿ ವರ್ಕ್ ಮಾಡಿದ್ದೀನಿ ಆಕ್ಚುಲಿ. ಸರ್, ಇಲ್ಲಿ ಏನಂದ್ರೆ ಇದು ಬರ್ಡ್ ಭೂಮಿ ಅಂತ ಹೇಳಿದ್ರು. ಇದು ಬರ್ಡ್ ಭೂಮಿ ಅಲ್ಲ ಅಂತ ಹೇಳಿ ನಮ್ಗೆ ಹೇಳ್ಬೇಕು ಅಂತ ಹೇಳಿ ರೈತರು ಕರೆದಾಗ ಅದನ್ನ ನಾನು ಬಂದು ನೋಡಿದ್ದೀನಿ. ಶೆಡ್ಯೂಲ್ ಸ್ಪೀಶೀಸ್ ನಿಮ್ಗೆ ನವಿಲು ಇದೆಲ್ಲ ಸುತ್ತಾಡ್ತಾ ಇದೆ. ಏನು ಫುಲ್ಲು ಗ್ರೀನ್ ಆಗಿದೆ. ಆಮೇಲೆ ಹುಲ್ಲುಗಾವಲುಗಳು ಎಲ್ಲಾ ತರದ್ದು ಇದೆ, ಮರಗಳು ಇದೆ, 10 ಲಕ್ಷ ಮರಗಳು ಇದೆ ಆಕ್ಚುಲಿ. ಸೊ ಎನ್ವೈರನ್ಮೆಂಟ್ಲಿ ಕೂಡ ಇದನ್ನ ಕನ್ಸಿಡರ್ ಮಾಡಬೇಕು ಈ ಜಾಗನ. ಸೊ ನನ್ನನ್ನು ಕೇಳಿದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಆಸ್ ಎ ಬೆಂಗಳೂರಿಯನ್ನು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ ಬೆಂಗಳೂರು ಜನಕ್ಕೆ ಅಂತ ಹೇಳಿ ಈ ಬೆಂಗಳೂರು ಸುತ್ತ ಈ ಮುತ್ತ ಏನು ಈ ಜಾಗಗಳನ್ನ ಕಿತ್ಕೊಳ್ಳೋ ಅಂತ ಕೆಲಸ ಆಗ್ತಾ ಇದಲ್ಲ, ಇದು ಸ್ಟಾಪ್ ಆಗ್ಬೇಕು ಸರ್. ಬೆಂಗಳೂರ್ನ ಕರ್ನಾಟಕ ಅಂತ ಹೇಳಿ ಟ್ರೀಟ್ ಮಾಡೋ ಈ ಮನೋಭಾವ ಇದೆಯಲ್ಲ ಸರ್, ಅದನ್ನ ಬಿಡಬೇಕು ಸರ್. ಈ ರೈತರು ಒಂದು ಹಸುನ್ ಕರೆದು ಹಾಲ್ ಕರೆದು ಅಥವಾ ಬೆಳೆ ಬೆಳೆಸಿ ಅವ್ರನ್ನ ಜೀವನ ಮಾಡೋದು ಚಿಕ್ಕ ಜೀವನ, ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ನಾನು ಕಾರ್ ಇಟ್ಕೊಂಡಿದೀನಿ ಅದು ದೊಡ್ಡ ಜೀವನ ಅನ್ನೋ ಈ ಕೀಳರಿಮೆನ ಫಸ್ಟ್ ತೆಗೆದಾಕ್ಬೇಕು ಸರ್ ಆಕ್ಚುಲಿ. ಆಯ್ತಾ? ರೈತರು ಅವರು ಜೀವನ ಮಾಡ್ಕೊಂಡು ಅವ್ರು ಬೆಳೆ ಬೆಳ್ಕೊಂಡು ಮಾಡ್ಕೊಂತಾರೆ ಜೀವನ ಇದೆ, ತುಂಬಾ ಒಳ್ಳೆ ಜೀವನ. ಅದನ್ನ ನಡ್ಸ್ಕೊಳ್ಳುವಂತ ಜನ ಕೊಡ್ಬೇಕು. ಇಲ್ಲಿ ಯಾರು ರೈತರು ಭೂಮಿ 1 ಇಂಚು ಕೊಡ್ಬೇಡಿ. ನಾವ್ ಯಾವ ಬೆಂಗಳೂರು ಅವರು ಇಲ್ಲಿನ ಖಾಲಿ ಮಾಡಿ ಅಂತ ಹೇಳಿಲ್ಲ, ಕಿತ್ಕೊಂಡು ಅಲ್ಲಿ ಕೊಡಿ ಅಂತ ಹೇಳ್ತಾ ಇದ್ರಿ. ನಾರ್ತ್ ಕರ್ನಾಟಕನ, ನಾರ್ತ್ ಕನ್ನಡನ ಇವ್ರು ಉತ್ಥಾನ ಮಾಡಿದ್ರೆ ಎಲ್ಲರಿಗೂ ಜಾಗ ಸಿಗುತ್ತೆ. ಎಲ್ಲ ರೈತರು ಬೆಂಗಳೂರು ಸುತ್ತಮುತ್ತ ನೆಮ್ಮದಿ ಇರಬೇಕು. ಪ್ಲೀಸ್ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಕ್ಕೆ ಪ್ಲಾನ್ ಮಾಡಿ. ಇಲ್ಲಿ ಎಲ್ಲರಿಗೂ ತೊಂದರೆ ಮಾಡೋದು ತಪ್ಪುತ್ತೆ. ನಾನ್ ರೈತರ ಪರವಾಗಿದ್ದೀನಿ. ನಿಮ್ಗೊಂದು ಸೋಶಿಯೋ ಎಕನಾಮಿಕ್ ಸ್ಟಡಿ ಕೂಡ ಮಾಡಿಕೊಟ್ಟು ಇದು ನಿಲ್ಸುವಂತ ಕೆಲಸ ಮಾಡ್ಕೊಡ್ತೀನಿ. ಧನ್ಯವಾದ. ಬಟ್ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಭೂ ಸ್ವಾಧೀನ ಮಾಡಿಬಿಟ್ಟು, ಬಲವಂತದ ಭೂ ಸ್ವಾಧೀನ ಮಾಡಿಬಿಟ್ಟು ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಸರ್ಜಾಪುರ ಹೋಬಳಿಲಿ ಸರ್ಜಾಪುರ ಗ್ರಾಮದಲ್ಲಿ ಇನ್ಫೋಸಿಸ್ ಅನ್ನೋ ಒಂದು ಕಂಪನಿ ಸುಮಾರು 400 ಎಕರೆ ಜಮೀನ 20 ವರ್ಷಗಳಿಂದ ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ, ಅವ್ರು ಹೆಂಗ್ ಮಾಡಿದ್ರು ಯಾರು ಫೋರ್ಸ್ ಮಾಡಿಲ್ಲ, ರೈತರಿಗೆ ಇಷ್ಟವಾದ ಬೆಲೆ ಕೊಟ್ಟು ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಬೇಕಾದ ಜಮೀನನ್ನ ಕೊಂಡುಕೊಳ್ಳೋ ಶಕ್ತಿ ಅವ್ರಿಗಿದೆ. ಸರ್ಕಾರ ಅಕ್ವೈರ್ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ. ನಂಬರ್ 2, ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಸಾವಿರಾರು ಕಂಪನಿಗಳು ಇವತ್ತು ತಲೆ ಎತ್ಕೊಂಡು ನಿಂತ್ಕೊಂಡಿದೆ. ಸರ್ಕಾರ ಬಂದು ರಿಯಲ್ ಎಸ್ಟೇಟ್ ಮಾಡಬೇಕು ಅಂದ್ರೆ ಮಾಡಿ, ಬಟ್ ಫೋರ್ಸ್ಫುಲ್ ಅಕ್ವಿಸಿಷನ್ ರೈತರ ಕಡೆಯಿಂದ ಬಲವಂತವಾಗಿ ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಸರ್ಕಾರನ ಆಯ್ಕೆ ಮಾಡಿರೋದು ರಿಯಲ್ ಎಸ್ಟೇಟ್ ಮಾಡಕ್ಕಂತ ಅಲ್ವೇ ಇಲ್ಲ. ಅವ್ರಿಗೆ ಬೇಕಾದಕ್ಕೆ ಮಾಡೋದಕ್ಕೆ ಸಾಕಷ್ಟು ಸಾಲ್ವ್ ಮಾಡೋದಕ್ಕೆ ಸಾಕಷ್ಟು ವಿಷಯಗಳಿದೆ. 3ನೇ ಪಾಯಿಂಟ್, ಈ ಟೌನ್ಶಿಪ್ ಯಾಕೆ ಅವೈಜ್ಞಾನಿಕ? ಸೂರ್ಯ ಸಿಟಿ 1, 2, 3, 4, ಸೂರ್ಯ ಸಿಟಿ 3ನೇ ಅಂತ ನಮ್ಮ ಮನೆಯಿಂದ 1/2 ಕಿಲೋಮೀಟರ್ ದೂರ. ನಾನು ದಿನ ಓಡಾಡೋ ದಾರಿಯಲ್ಲೇ ಬರುತ್ತೆ ಸೂರ್ಯ ಸಿಟಿ. 5% ಮನೆಗಳು ಕೂಡ ಇಲ್ಲ. ನಾನು ಹೋದಾಗೆಲ್ಲ ವಿಡಿಯೋ ಮಾಡಿ, ಇವ್ರ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಇದೆ, ನನ್ನ ಫೇಸ್ಬುಕ್ ಇಲ್ಲಿದೆ, ಹಾಕ್ತೀನಿ. ನನ್ಗೆ ಹೊಟ್ಟೆ ಉರಿಯುತ್ತೆ. ನಮ್ಮಲ್ಲೂ ಕೃಷಿಕರ 800 ಎಕರೆ ಅಲ್ಲಿ ತಗೊಂಡು ಲೇಔಟ್ ಮಾಡಿದ್ರು, ಎಲ್ಲ ನೆಲಸಮ ಮಾಡಿ ಲೇಔಟ್ ಮಾಡಿದ್ರು. 5% ಮನೆಗಳು ಕೂಡ ಬಂದಿಲ್ಲ. ನಾಳೆ ಬೆಳಗ್ಗೆ ಇಲ್ಲೂ ಹಂಗೆ ಮಾಡ್ತಾರೆ, ಎಲ್ಲ ನೆಲಸಮ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇವ್ರು ಅಂದ್ಕೊಂಡಿರ್ತಾರ AICT ಎಲ್ಲ ಮಾಡಕ್ ಆಗೋದಿಲ್ಲ. ಸುಮ್ನೆ ಇವತ್ತು ಅಕ್ವಿಸಿಷನ್ ಮಾಡ್ಬೇಕು, ಭ್ರಮೆ ಹುಟ್ಟಿಸ್ತಾರೆ. ಓಕೆ, ಅವ್ರ ಪರವಾಗಿರೋರು ಅವ್ರಿಗೂ ಏನೋ ಒಂದು ಆಶಾಮಿಷಗಳನ್ನ ಹುಟ್ಟಿಸ್ತಾರೆ.
ಅಕ್ವಿಸೇಷನ್ ಕಂಪ್ಲೀಟ್ ಆಗೋರ್ಗು ಮಾತ್ರ ಇದು ಮಾಡ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಕಣ್ಣಾರ ನೋಡಿದೀವಿ, ದಿನ ನೋಡ್ತಾ ಇರ್ತೀವಿ. ಹಂಗಾಗಿ ನಾವು ಈ ಭೂ ಸ್ವಾಧೀನಕ್ಕೆ ಯಾವುದೇ ಕಾರಣಕ್ಕೂ ನಾವು ಬೆಂಬಲ ಕೊಡೋದಿಲ್ಲ, ಇದನ್ನ ಸಂಪೂರ್ಣವಾಗಿ ವಿರೋಧಿಸ್ತೀವಿ. ನಾವು ಚಳವಳಿ ಮಾಡ್ತಾವೆ. ಬಿಡದಿ ಟೌನ್ಶಿಪ್ಗೆ 3 TMC ನೀರು, ಇನ್ನೊಂದು ಟೌನ್ಶಿಪ್ಗೆ 3 TMC ನೀರು ಹೋಯ್ತಾ ಇದೆ ಅಂದ್ರೆ ನಾವು ಜಮೀನು ಮನೆ ಮಠ ಕಳ್ಕೋ ರೀತಿಯಲ್ಲೂ ಬರ್ತದೆ. ಇದಾದ್ಮೇಲೆ ಈ ರೋಗ ಪಶ್ಚಿಮ ಬಂಗಾಳದಿಂದ ಇಲ್ಲೂ ಬಂದದೆ. ಇದು ಇಲ್ಲಿ ಬಂದ್ಮೇಲೆ ನಮ್ಮ ಮದ್ದೂರು, ಬೆಸರಳ್ಳಿ, ಕೊಪ್ಪ ಹಿಂಗ್ ಬರುದೇನು ಅತಿಥಿ ಅಲ್ಲ. ಯಾಕಂದ್ರೆ ಒಂದು VA 1,500 ಎಕರೆಗೆ ಒಬ್ಬ VA ಇರ್ತಾನೆ. ಸುಮಾರು 7 VA ಈ ಜಮೀನಿಗೆ ಕೆಲಸವೇ ಇಲ್ಲ ಅವ್ರಿಗೆ. ಟೌನ್ಶಿಪ್ ಆದ್ರೆ ಏನ್ ಮಾಡ್ತಾರೆ? ಈ ವಿಚಾರದಿಂದ ಮಂಡ್ಯ ಜಿಲ್ಲೆಯ ರೈತರು ಸುಧಾ ಈ ವಿಚಾರಕ್ಕೆ ನಾವು ಕೈ ಜೋಡಿಸ್ತೀವಿ. 6ನೇ ಹಂತದ ಯೋಜನೆ ಸಂಪೂರ್ಣ ವಿರೋಧ ಮಾಡ್ತೀವಿ. ಯಾಕಂದ್ರೆ ಬಿಡದಿ ಯೋಜನೆ ನಿಂತ್ರೆ ಆ ಕುಡಿ ನೀರು ಯೋಜನೆ ನಿಂತೋಯ್ತದೆ. ಟೌನ್ಶಿಪ್ಗೆ ತುಂಬಾ ಇದ್ಬೇಕು. ನೀವು ಹಾಕಿರೋ ಪ್ಯಾಂಟ್ ಕೂಸುವ 700 ಲೀಟರ್ ನೀರ್ ಬೇಕು. 1 ಟನ್ ಕಬ್ಬು ಆಗ್ಬೇಕಾದ್ರೂ ಸಕ್ಕರೆ ಆಗ್ಬೇಕಾದ್ರೂ 700 ಲೀಟರ್ ನೀರ್ ಬೇಕು. ಹಿಂಗಾಗಿ ನೀರು ಉಳಿಸೋ ಮತ್ತು ಪರಿಸರ ಉಳಿಸೋ ವಿಚಾರದಲ್ಲಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ನಾವು. ಎಲ್ಲೆಲ್ಲಿ ಆಕ್ವಿಸಿಷನ್ ನಡೀತಾ ಇರುತ್ತೋ ಅಲ್ಲಲ್ಲಿ ಗೌರ್ಮೆಂಟ್ ಜಾಗಗಳು, ಗೋಮಾಳ ಜಾಗಗಳು ಅನ್ನೋದು ಇರುತ್ತೆ. ಅಲ್ಪ ಸ್ವಲ್ಪ ಅದನ್ನ ನುಂಗಿ ನೀರ್ ಕುಡಿಬೇಕು. ಅದ್ರ ಜೊತೆ ರೈತರ ಹೆಸರು ಹೇಳ್ಕೊಂಡು ಆ ರೈತರನ್ನ ಹಾಳು ಮಾಡ್ಬೇಕು ಅನ್ನೋದೇ ಅಲ್ಲೆಲ್ಲಿ ಗೆದ್ದಿರುವಂತ ಹಾಲಿ ಶಾಸಕರ ಇಷ್ಟಾನುಸಾರ ಆಗಿರ್ತದೆ. ಇದಂತೂ ಸತ್ಯ. ಅರ್ಥ ಆಯ್ತಾ? ಆಮೇಲೆ 2 ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ನಾನು. ನಾವು ಬಿಡದಿ ನಾವು ಮಾಡಿಲ್ಲ ಅಂತ ಹೇಳ್ತಿರ್ತಾರೆ ಈಗಿನ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ. ಜಂಗಮಕೋಟೆಯಲ್ಲಿ ಇದೇ ಸರ್ಕಾರ ಮಾಡಿರೋದು. ಹಂಗಾರೆ ವಾಪಸ್ ತೆಗಿತೀರಾ ನೀವು? ತೆಗೆಯಲ್ಲ. ರೈತರ ಹಿತದೃಷ್ಟಿ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ಅವರವರ ಸ್ವಂತ ಹಿತಾಸಕ್ತಿ ಮಾತ್ರ ಇಂಪಾರ್ಟೆಂಟ್. ಇನ್ನೊಂದು ಏನೇ ಬಂದ್ಬಿಡ್ಲಿ, ನಿಮ್ಮನ್ನ ನೋಡ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ. ನೀವು ಮಾಡ್ಲೇಬೇಕು ಅವ್ರಿಗೆ. ಕಾರ್ಯಕ್ರಮ ಮಾಡಿದ್ರಿ. ಬಹುಶಃ ಸಾರ್ವಜನಿಕ ಅಹವಾಲು ಅಂದ್ರೆ ಏನು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅದಕ್ಕೆ ಸಂಪೂರ್ಣವಾದಂತ ನೀವು ನ್ಯಾಯ ದೊರಕಿಸಿಕೊಟ್ಟಿದ್ರಿ. ಎಲ್ಲರ ಅಭಿಪ್ರಾಯವನ್ನು ಕೇಳಂಗಾಯ್ತು. ಎಲ್ಲ ಹಳ್ಳಿಗಳ ಸಾಂಕೇತಿಕವಾಗಿ ಬಹುಶಃ ನಾವು ನ್ಯಾಯಮೂರ್ತಿಗಳ ಪರವಾಗಿ ಸಾರ್ವಜನಿಕರ ಅಭಿಪ್ರಾಯ ಎನ್ನುವುದು ಸ್ಪಷ್ಟವಾಯಿತು ನಾನು ಭಾವಿಸ್ತೀನಿ. ಈಗ ನಮ್ಮ ಮುಂದೆ ರಾಷ್ಟ್ರದ ಅತ್ಯಂತ ಗೌರವಾನ್ವಿತ ನ್ಯಾಯಮೂರ್ತಿಗಳಿದ್ದಾರೆ. ಅದು ನಿಮ್ಮ ಬದುಕಿಗೆ ಸಂಬಂಧಪಟ್ಟಂತ ಅಭಿಪ್ರಾಯ ನೀವು ಕೊಟ್ಟಿದ್ರಿ. ನಾನು ಒಬ್ಬ ಮೂಲತಃ ವಿಜ್ಞಾನಿ, ಕೃಷಿ ವಿಜ್ಞಾನಿ, ಕೃಷಿ ಕುಟುಂಬದಿಂದ ಬಂದಂತವನು. ಕೃಷಿ ಮತ್ತು ಕೃಷಿಯ ಮೇಲೆ ಅವಲಂಬನೆ ಬಿಟ್ರೆ ಈ ಪಟ್ಟಣಕ್ಕೆ ಬರೀದೇ ಹೋಗಂತದ್ದು, ಬೇಸಾಯ ಮಾಡಂತದ್ದು, ಏನೋ ಬೆಳೆಯಂತದ್ದು, ಮಾರುಕಟ್ಟೆ ತಂದು ಹಾಕಂತದ್ದು, ಬೆಲೆ ಅಂತ ತಿಳ್ಕೊಂಡಿದ್ದಾರೆ. ಅಷ್ಟಲ್ಲ, ಭೂಮಿಯ ಮೇಲಿನ ಸಂಬಂಧ, ಭೂಮಿಯ ಜೊತೆಗೆ ನಮ್ಮ ಸುತ್ತಮುತ್ತ ಹಳ್ಳಿಯ ಎಲ್ಲರ ಸಂಬಂಧ, ಹಳ್ಳಿಯ ಸಂಬಂಧ, ಕೃಷಿಯ ಸಂಬಂಧ ಬಹಳ ಆಳವಾಗಿರ್ತಕ್ಕಂಥದ್ದು. ನಾನು ಭಾವಿಸಿರುವಂಥದ್ದು, ನೀವು ಯಾವುದೇ ಕಾರಣಕ್ಕೂ ಈ ಭೂಮಿಯ ಸಂಬಂಧವನ್ನು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದಾಗ, ಯಾಕೆಂದ್ರೆ ಬಹುತೇಕ ಇಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ನೀವು ಈ ಭೂಮಿಯನ್ನು ಕಳ್ಕೊಳ್ಳಕ್ಕೆ ತಯಾರಿಲ್ಲ ಅಂತ. ನಂಜುಂಡಸ್ವಾಮಿ ಫೋಟೋನು ಹಾಕಿದ್ರಿ. ರೈತ ಸಂಘಟನೆ ಏನು ಬಿಟ್ರೆ ಬರೀದೇ ಪುರುಷರೇ ಜಾಸ್ತಿ ಕಾಣ್ತಾರಲ್ಲ, ಮಹಿಳೆಯರಲ್ಲಿ ಅಂತ ಕೇಳ್ತಾ ಇದ್ವಿ. ನಾನು ಇಲ್ಲಿಗೆ 3ನೇ ಸಾರಿ ಬಂದಿದ್ವಿ. ಹಿಂದಿನ ಸಾರಿ ಬಂದಾಗ ಮೊದಲನೇ ಸಾಲಿನಲ್ಲೇ ಮಹಿಳೆಯರು ಕೂತ್ಕೊಂಡಿದ್ರು. ಈಗ ನೋಡಿ ಹೇಳ್ತೀನಿ, 10% ಪುರುಷರಿಲ್ಲ, ಬಹುಶಃ 90% ಮಹಿಳೆಯರಿದ್ದಾರೆ. ಸ್ನೇಹಿತರೆ, ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಇದು ನ್ಯಾಯ, ಸತ್ಯ, ಧರ್ಮವನ್ನು ಹುಡುಕುವ ಸಮಯ. ಯಾಕೆಂದ್ರೆ ಇದು ಸುದ್ದಿಯ ಮಹಾಕ್ರಾಂತಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕರಿತೀವಿ ನಾವು. ಆದ್ರೆ ಇಲ್ಲಿ ಸುದ್ದಿಯ ಕ್ರಾಂತಿ ಅಲ್ಲ, ಸುಳ್ಳಿನ ಕ್ರಾಂತಿ ಆಗ್ತಾ ಇದೆ. ಸುಳ್ಳಿನ ಕ್ರಾಂತಿ ನೋಡಿ. ಹಿಂದಿನ ಕಾಲದಲ್ಲಿ ಸುದ್ದಿ ವಿಚಾರಗಳು ಗೊತ್ತಾಗ್ತಾ ಇರಲಿಲ್ಲ. ಹಿಂದೆ ಯಾರೋ ಪತ್ರಿಕೆ ನೋಡ್ತಿದ್ರು, ಪತ್ರಿಕೆ ಓದೋರು ಬಹಳ ಕಡಿಮೆ ಇದ್ರು. ಅವ್ರ ಮಾತಲ್ಲಿ ಇವ್ರ ಮಾತಲ್ಲಿ ಕೇಳ್ತಿದ್ರು. ಇವಾಗ ಎಲ್ಲ ಬೆಳೆದಿದೆ, ಪತ್ರಿಕೆಗಳು ಇದಾವೆ, ಮೊಬೈಲ್ ಎತ್ತಿರ ಸಾಕು ವಿಚಾರ ಗೊತ್ತಾಗ್ತವೆ, ಮಾಧ್ಯಮಗಳು ಇದಾವೆ, ವಾಟ್ಸಪ್. ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕರಿತೀವಿ. ದುರಂತ ಅನ್ಬಿಟ್ರೆ ಸುದ್ದಿಯ ಕ್ರಾಂತಿಯಲ್ಲಿ ಸುಳ್ಳು ಹೋಗ್ತಾ ಇದೆ. ನನಗೆ ಬೇಸರ, ಆಶ್ಚರ್ಯ ಆಗ್ತಿಬಿಟ್ರೆ, ನಾನು 3 ಸಾರಿ ಬಂದಿದ್ನಿ. ನಿಮ್ಮ ಅಭಿಪ್ರಾಯಗಳು ನನಗೆ ಖಂಡಿತ ಮೊದಲೇ ಗೊತ್ತು. ನಾನು ನನ್ನ ಶ್ರೀಮತಿಯವ್ರಿಗೂ, ಅವರು ವಿಜ್ಞಾನಿಗಳು, ಇಡೀ ಹಳ್ಳಿಯನ್ನು ಸುತ್ತ ಹಾಕಿದ್ವಿ ನಾವು. ನನ್ನ ಪ್ರಕಾರ ಬಹುಪಾಲು ಜನ ಅಲ್ಲ, 90% ರೈತರು ಕೊಡಕ್ಕೆ ಖಂಡಿತ ಸಿದ್ಧ ಇಲ್ಲ ಅನ್ನೋದು ನನಗೆ ಖಂಡಿತ ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಒಂದು ಸಭೆಯನ್ನು ಮಾಡಿದ್ರು. ಆಗಸ್ಟ್ 20ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟ ಇಡೀ
ರಾಜ್ಯದ ಭೂ ಸ್ವಾಧೀನ ಪರಿಸ್ಥಿತಿ ಎಲ್ಲ ಕಡೆ ಗಲಾಟೆ ಆಗ್ತಾ ಇದೆ. ಆದರೆ ಸುದ್ದಿಯ ಈ ಒಂದು ದಿನಗಳಲ್ಲಿ ಬಂದಂತ ವಿಚಾರ ಹಿಂದೂ ಪತ್ರಿಕೆಯಲ್ಲಿ ಬಂತು. 70% ಜನ ರೈತರು ಕೊಡಕ್ಕೆ ರೆಡಿ ಆಗಿದ್ದಾರೆ. ಒಂದು ಶುದ್ಧ ಸುಳ್ಳು. 70% ಜನ ಸರ್ಕಾರದ ಒಂದು ಅಧಿಕೃತವಾದಂತ ಬಂದಂತ ಯಾವುದೋ ಒಂದು ಮೂಲದಿಂದ ಬಂದಂತದ್ದು. ಮತ್ತೊಂದು ವಿಚಾರ, ಮತ್ತೊಂದು ಸುಳ್ಳು. ಇದು ನೀವು ನಿಜವಾಗಿ ಮಾಡತಕ್ಕಂತ ಹೋರಾಟಗಳಲ್ಲ, ನಿಮ್ಮ ಹಿಂದೆ ರಾಜಕೀಯ ವ್ಯಕ್ತಿಗಳು ಮಾಡತಕ್ಕಂಥದ್ದು. ಇವೆರಡು ಅಧಿಕೃತವಾಗಿ ಬಂದಿದೆ. ಇದು ದೊಡ್ಡ ಸುಳ್ಳು. ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಬಿಟ್ರೆ, ನಮ್ಮ ಜಸ್ಟಿಸ್ ಅವ್ರ ಮುಂದೆ ಒಂದು ಒಳ್ಳೆಯ ಪುಸ್ತಕ ಇತ್ತು. ಇದು ನಾನು ಹಲವಾರು ಜನ ಹಿಡ್ಕೊಳ್ಳೋದು ನೋಡಿದ್ರು, ಸಂವಿಧಾನ ಅಂತೇಳಿ. ಬಹುಶಃ ಸಂವಿಧಾನ ಅಂತ ಈ ಮಹಾನ್ ಪವಿತ್ರ ಗ್ರಂಥವನ್ನು ಅಲ್ಲಿ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡವರು ಅವರಿಗೆಲ್ಲ ಅರ್ಥ ಆಗಿದೆ. ಯಾಕಂದ್ರೆ ಅಲ್ಲೆಲ್ಲ ಲಾಯರು ಅಂತಾನೆ ಇದ್ದಾರೆ. ಸ್ವಲ್ಪ ಇದಕ್ಕೆ ಗೌರವ ಕೊಟ್ಟಿದ್ರೆ ಬಹುಶಃ ಈ 2 ಹಳ್ಳಿಗಳ ಗ್ರಾಮಸ್ಥರು, ಅದರಲ್ಲೂ ಮುಖ್ಯವಾಗಿ ತಾಯಂದಿರು ಇಲ್ಲಿ ಕೂತ್ಕೊಂಡು ಸಭೆಗೆ ಬರತಕ್ಕಂತ ಅವಕಾಶ ಇದ್ದಿಲ್ಲ. ನೀವು ಸಭೆಯಲ್ಲಿ ಮಾತ್ರ ಕೂತ್ಕೊಂಡಿಲ್ಲ, ಹೋರಾಟ ಮಾಡ್ತಾ ಇದ್ರಿ. ನೀವು ಹಳ್ಳಿಯಲ್ಲಿ ನಿಮ್ಮ ಮನೆಯಲ್ಲಿ, ತೋಟಗಳಲ್ಲಿ, ಹೊಲಗಳಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡೋಂಥದ್ದು, ದುಡಿಮೆ ಮಾಡೋಂಥದ್ದು, ತಾಯಂದಿರು ಹಾಲು ಕರೆದು ಮಕ್ಕಳನ್ನ ಓಡಿಸ್ತಿದ್ದು ಅವೆಲ್ಲ ಮಾಡ್ಬೇಕಾಗಿತ್ತು. ಅದಕ್ಕೆ ಬೆಲೆ ಕೊಟ್ಟಿಲ್ಲ. ಬಹುಶಃ ಆ ಹಿನ್ನೆಲೆಯಲ್ಲಿ ನಾವು ಬಹುಶಃ ಯೋಚನೆ ಮಾಡ್ಬೇಕಾಗತ್ತೆ. ಕಾನೂನಿನ ವಿಚಾರಗಳು ಏನಿದೆ ಅಂತ ಹೇಳ್ಬಿಟ್ಟು ಅದರ ಮಧ್ಯ ಸರ್ಕಾರ ಯಾವುದೋ ಹಠ ಹಿಡಿದಿದೆ. ಆ ಹಠದ ಹಿಂದೆ ಏನು, ಯಾಕೆ ಇಷ್ಟು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಗೊತ್ತಿದೆ. ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ನಿಮ್ಮ ಭೂಮಿಗೆ, ನಾನು ಕೃಷಿ ಬೆಲೆ ಆಯೋಗದ ಅಧ್ಯಕ್ಷನಾಗಿದ್ದೆ, ನಿಮ್ಮ ಉತ್ಪನ್ನಕ್ಕೆ ಬೆಲೆ ಕೊಡ್ಸಕ್ಕೆ ನಾನು ಪ್ರಯತ್ನ ಪಟ್ಟೆ. ನೀವು ಬೆಳೀತಕ್ಕಂಥ ರಾಗಿಗೆ, ನೀವು ಬೆಳೀತಕ್ಕಂಥ ಟೊಮೊಟೊಗೆ, ನೀವು ಬೆಳೀತಕ್ಕಂಥ ತೆಂಗಿಗೆ ಒಳ್ಳೆ ಬೆಲೆ ಕೊಡಿ ಅಂತ ಹೇಳಿದ್ರೆ ಒಳ್ಳೆ ಬೆಲೆ ಸಿಕ್ಕಿಲ್ಲ. ಆಶ್ಚರ್ಯ. ನಿಮ್ಮ ಬೆಳೆಗೆ ಬೆಲೆ ಕೊಡ್ತಾ ಇಲ್ಲ, ನಿಮ್ಮ ಭೂಮಿ ಬೆಲೆ ಕೊಡ್ತಾ ಇದ್ದಾರೆ. 1 ಕೋಟಿ 2 ಕೋಟಿ, ಎಷ್ಟು ಸಮಯದಲ್ಲಿ 10 ಕೋಟಿ ಕೊಡ್ತೀನಿ ಕೊಡಿ. ಸರ್ಕಾರನೇ ಕೇಳ್ತಿದೆ 1-2 ಕೋಟಿ ಅಂತೀರಿ. ಆಶ್ಚರ್ಯ. ನೀವು ಕೇಳ್ತಿರೋದು ಭೂಮಿಗೆ ಬೆಲೆ ಅಲ್ಲ, ಏನ್ ಕೇಳ್ತಾ ಇದ್ದೀರಿ? ನಿಮ್ಮ ಬೆಳೆಗೆ ಬೆಲೆ ಕೊಡ್ತಿದ್ರಿ. ಅಂದ್ರೆ ಭೂಮಿಯ ಮೇಲಿನ ಹುನ್ನಾರ ಎಲ್ಲ ಅರ್ಥ ಆಗುತ್ತೆ. ನಾನು ಮಾತು ಮುಗಿಸಕ್ಕಿಂತ ಮೊದಲು ನಾವೊಂದು ಸಣ್ಣ ಪ್ರಯತ್ನ ಪಟ್ಟು, ಡಾಕ್ಟರ್ ವಾಶಿಯವರಿದ್ದಾರೆ, ಸರ್ಕಾರದ ಒಂದು ನಿಲುವಾಯ್ತು, ರೈತರ ಒಂದು ನಿಲುವಾಯ್ತು, ಈ ವಿಚಾರ ಮುಂದುವರಿಬೇಕು. ನೀವು ವರ್ಷಗಟ್ಟಲೆ ಹೋರಾಟ ಮಾಡೋದಲ್ಲ, ರೈತರಿಗೆ ಸಾಕಷ್ಟು ಕೆಲಸಗಳಿದ್ದಾವೆ. ನೀವು ನೆಮ್ಮದಿಯಲ್ಲಿರಬೇಕು, ಹಣ ಗಳಿಸಬೇಕು, ಇದನ್ನ ಮುಂದುವರಿಬೇಕು ಅಂತ ಆದಲ್ಲಿ ನಾವು ದ ವೇ ಫಾರ್ವರ್ಡ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಯತ್ನ ಮುಂದುವರಿಯೋಣ. ಬರೀ ಹೋರಾಟಗಳು, ಈ ರೀತಿಯ ಗೆರಾವುಗಳು ಆಗಕೂಡದು ಅಂತೇಳಿ ನಾವು ಅದಕ್ಕೆ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆ ಇಟ್ಟಿದ್ವಿ. ಏನಪ್ಪಾ ಅಂದ್ಬಿಟ್ರೆ, ಸರ್ಕಾರಕ್ಕೆ ಇದು ಸ್ವಲ್ಪ ಯೋಚನೆ ಮಾಡುತ್ತೆ. ಪಟ್ಟು ಹಿಡಿದಾರೆ, ಮಾಫಿಯಾಗಳು ಹಿಂದಿದ್ದಾರೆ, 1000 ಕೋಟಿ ಹಣ ಉಂಟು, ಅವೆಲ್ಲ ಬೇರೆ ವಿಚಾರ, ನಮಗೆ ಅರ್ಥ ಆಗೋದು. ಆದ್ರೆ ಒಂದು ಜವಾಬ್ದಾರಿಯುತ ಜನತಂತ್ರ ಸರ್ಕಾರ ಈ ರೀತಿಯ ವಿಚಾರ ಇಲ್ಲಿ ಮಾತ್ರ ಅಂತಲ್ಲ, ಈಗಾಗಲೇ 10-12 ಕಡೆ ರಾಜ್ಯದಲ್ಲಿ ಈ ತರ ಹೋರಾಟ ನಡೀತಾ ಇದೆ. ಈಗ ಆನೇಕಲ್ಲಿಂದ ಬಂದ್ರು, ಅಲ್ಲಿ ಶ್ರೀನಿವಾಸಪುರದಲ್ಲಿ ಬಂದ್ರು, ಬಳ್ಳಾರಿಯಲ್ಲಿ ನಡೀತಾ ಇದೆ, ಹಲವಾರು ಕಡೆ ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ? ದೇವರಾಜ ಅರಸು ಅವರು ಉಳುವವನಿಗೆ ಭೂ ಒಡೆತನ ಕೊಟ್ಟಂತ ಒಂದು ರಾಜ್ಯದಲ್ಲಿ ರೈತರು ಭೂಮಿಯನ್ನು ಕಳ್ಕೊಳ್ಳೋ ಸ್ಥಿತಿಲಿದ್ದಾರೆ. ಅದಕ್ಕೋಸ್ಕರ ಹೌದು, ಭೂಮಿ ಬೇಕಾಗುತ್ತೆ. ಯಾವುದಕ್ಕೆ? ಕೈಗಾರಿಕೆಗೆ ಬೇಕಾಗುತ್ತದೆ, ನಿವೇಶನಗಳಿಗೆ ಭೂಮಿ ಬೇಕಾಗ್ತದೆ, ರಸ್ತೆ ಬೇಕಾಗ್ತದೆ, ಎಲ್ಲದೂ ಬೇಕಾಗ್ತದೆ. ಆದ್ರೆ ಭೂಮಿಯನ್ನು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದ ಶಾಸನ ಮಾಡಿ ಅನ್ನೋದು ಹೇಳ್ತೀವಿ. ಬಹುಶಃ ನಾವು ಮುಂದುವರಿಬೇಕು ಅಂತ ಅದಲ್ಲಿ ಕರ್ನಾಟಕ ರಾಜ್ಯ ಇವೆಲ್ಲದನ್ನು ಪರಿಗಣಿಸಿ ಒಂದು ಸಮಗ್ರವಾದ ಭೂ ಸ್ವಾಧೀನ ನೀತಿ ಬರಬೇಕು. ಆ ಭೂ ಸ್ವಾಧೀನ ನೀತಿಯಲ್ಲಿ ಯಾವುದೇ ಕಾರಣಕ್ಕೆ, ನಾನೊಬ್ಬ ವಿಜ್ಞಾನಿಯಾಗಿ ಹೇಳ್ತಾ ಇದ್ದೀನಿ, ಇದು ಅತ್ಯಂತ ಫಲವತ್ತಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ 50ರಿಂದ 250 ಅಡಿ ಒಳಗೆ ನೀರು ಸಿಗುತ್ತೆ ಅಂದ್ಬಿಟ್ರೆ ಭಾರಿ ಆಶ್ಚರ್ಯ. 18 ಗುಂಟೆಯಲ್ಲಿ 50,000 ರೂಪಾಯಿಗೆ ಆದಾಯ ಪಡೆದ ದೊಡ್ಡ ಆಶ್ಚರ್ಯ. ಆದ್ರಿಂದ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಸರ್ಕಾರ ಮಾಡ್ಕೊಳ್ಳೋದು ಅಂತ ಆದಲ್ಲಿ ಫಲವತ್ತಾದ ಭೂಮಿ, ನೀರಾವರಿ ಇರಿದಂತ ಭೂಮಿಯನ್ನು ಕೈ ಹಾಕಲಿಕ್ಕೆ ಕೂಡು. ಆಮೇಲೆ 2013ರ ಒಂದು ಸಮಗ್ರ ಕಾಯ್ದೆ ಬಂದಿದೆ. ಆ ಕಾಯ್ದೆ ಎಲ್ಲ ರೂಪದ ಮೇಲೆ ಒಂದು ಸಮಗ್ರ ಭೂ ಸ್ವಾಧೀನ ನೀತಿಯನ್ನು ಸರ್ಕಾರ ತರಬೇಕು ಅನ್ನುವಂಥದ್ದು. ಬೆಂಗಳೂರಿಗೆ ಪ್ರಾಜೆಕ್ಟ್ ಆಗ್ತಿರುವಂತ, ಬೆಂಗಳೂರಿನಲ್ಲಿ ಪ್ರತಿಬಿಂಬ ಆಗ್ತಿರುವಂತ ಅಭಿಪ್ರಾಯನೇ ಬೇರೆ. ಈಗಾಗಲೇ 70% ರೈತರು ಒಪ್ಪಿದ್ದಾರೆ ಅನ್ನೋ ಅಭಿಪ್ರಾಯ ಬಹಳ ದೊಡ್ಡದಾಗಿ ಬರ್ತಾ ಇದೆ. ಇಲ್ಲಿ ಅದಕ್ಕೆ ತದ್ವಿರುದ್ಧವಾದ ನೆಲದ ವಾಸ್ತವ ತದ್ವಿರುದ್ಧವಾಗಿದೆ. ಬೆಂಗಳೂರು ಅನ್ನೋ ಬಕಾಸುರನಿಗೆ ಎಷ್ಟು ಹಸಿವು ಅಂತಂದ್ರೆ ಅದು ರಿಯಲ್ ಎಸ್ಟೇಟ್ ಹಸಿವು. ಅದು ತನ್ನ ಸುತ್ತಮುತ್ತ ಎಲ್ಲ ಜೀವ ರಾಶಿಯನ್ನ
ನುಂಗ್ತಾ ಇದೆ, ಪರಿಸರನ ಹಾಳು ಮಾಡ್ತಾ ಇದೆ. ಅದೆಲ್ಲ ನಮಗೆ ಮನವರಿಕೆ ಆಗಿದೆ ಇವತ್ತು. ನಾನು ಹೆಚ್ಚು ಮಾತಾಡ್ದೇನೆ, ಅಗತ್ಯಕ್ಕಿಂತ ಹೆಚ್ಚು ನನಗೆ ವೈಯಕ್ತಿಕವಾಗಿ ಮನವರಿಕೆ ಆಗಿದೆ. ಸ್ಪಷ್ಟವಾಗಿ ನಿಮ್ಗೆ ಭೂಮಿ ಅಂದ್ರೆ ಏನು ನಿಮ್ಗೆ ಅರ್ಥ ಅಂತ ಸ್ಪಷ್ಟವಾಗಿ ಹೇಳಿದ್ದೀರಿ. ಸರ್ಕಾರಕ್ಕೆ ಈಗ ಭೂಮಿ ಒಂದು ಸರಕು ಆಗಿದೆ. ಅಂದ್ರೆ ನಿಮ್ಗೆ ಭೂಮಿ ಅದು ನಿಮ್ಮ ಜೀವನೇ ಆಗಿದೆ. ಅದ್ರಲ್ಲಿ ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ಶ್ರಮ ಅದೆಲ್ಲದೂ ಇದೆ. ಹಾಗಾಗಿ ನೀವು ಸ್ಪಷ್ಟವಾಗಿ ನಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ, ಈ ತರ ನೀತಿ ಅಥವಾ ಈ ತರ ಕಾಯ್ದೆಗಳ ತರೋದ್ರಲ್ಲಿ ಸರ್ಕಾರ ನಮ್ಮಿಂದ ಅಂದ್ರೆ ಪ್ರಜೆಗಳಿಂದ ಏನ್ ಕಿತ್ಕೊಳಕ್ ನೋಡ್ತಾ ಇದೆ ಅಂದ್ರೆ, ಸಾಮಾಜಿಕ ನ್ಯಾಯ ಇರಬಾರ್ದು, ಆರ್ಥಿಕ ಸ್ಥಿರತೆ ಇರಬಾರ್ದು, ಮುಖ್ಯವಾಗಿ ನೀವೆಲ್ಲ ಹೇಳ್ತಾ ಇರೋದು ನಿಮ್ದು ಸ್ವಾವಲಂಬನೆ ಇರಬಾರ್ದು, ಪರಿಸರದ ಸುಸ್ಥಿರತೆ ಇರಬಾರ್ದು. ಮತ್ತೆ ಇದೆಲ್ಲ ನಾವು ನೋಡ್ತಾ ಇದ್ದಂಗೆ ಸರ್ಕಾರ ನಮ್ಮ ಪ್ರತಿನಿಧಿಗಳಾಗಿರ್ಬೇಕಾದ್ರೆ ಅವ್ರು ನಿಜವಾಗ್ಲೂ ಜನರ ಪ್ರತಿನಿಧಿ ಆಗಿಲ್ಲ, ಮತ್ತೆ ಪ್ರಜಾಪ್ರಭುತ್ವದ ವಿರುದ್ಧ ಆಗಿದ್ದಾರೆ ಅಂತ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ನನ್ಗೆ ಪ್ರಕಾಶ್ ಹೇಳ್ದರಂಗೆ ನಮ್ಮ ಕರ್ತವ್ಯ ಈಗ ನಿಮ್ದೆಲ್ಲ ಕೇಳಿದೀವಿ, ಇವತ್ತೇ ನಾವೇನಿದ್ ಮುಗಿಸೋದಿಲ್ಲ. ಮತ್ತೆ ನಿಮ್ ಜೊತೆ ಎಲ್ಲರ ಜೊತೆ ಕೈ ಜೋಡಿಸ್ಕೊಂಡು ನಾವು ಮಾಡ್ಬೇಕಾಗಿರೋದು ಒಂದು ಸಂಪೂರ್ಣವಾಗಿರೋ ಹೊಸ ನೀತಿ ತರಬೇಕಾಗಿದೆ. ನಾವು 2020ರಿಂದ ನೋಡ್ತಾ ಇದೀವಿ ಏನ್ ನೀತಿಗಳು ಮಾಡಿದ್ದಾರೆ ಅದು ಬರೀ ಬಂಡವಾಳಶಾಹಿಗಳ ಪರವಾಗಿದೆ ಹೊರತು ರೈತರ ಪರವಾಗಿ ಏನಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ರೈತರ ಪರವಾಗಿ, ಸಾಮಾಜಿಕ ನ್ಯಾಯ ಪರವಾಗಿ, ಮತ್ತೆ ಮುಂದೆ ಭವಿಷ್ಯದ ಪರವಾಗಿ, ಸುಸ್ಥಿರ ಭವಿಷ್ಯದ ಪರವಾಗಿ ನಾವೇನ್ ಮಾಡ್ಬೇಕು ಅಂತ ಎಲ್ಲ ಕೈ ಜೋಡಿಸ್ತೀವಿ. ಧನ್ಯವಾದಗಳು. ಇವತ್ತು 1.5 ಗಂಟೆ ಆಗಿದೆ. ನಾನು ವೇದಿಕೆಯಿಂದ ಕೂತುಕೊಂಡು ಮಾತಾಡುವ ನ್ಯಾಯಮೂರ್ತಿಯೂ ಅಲ್ಲ, ಭಾಷಣಕಾರನೂ ಅಲ್ಲ. ನನ್ನ ಆರೋಗ್ಯದ ಸ್ಥಿತಿ ಅಷ್ಟು ಚಂದ ಇಲ್ಲದೆ ಇರುವುದರಿಂದ ನಾನು ಕೂತುಕೊಂಡು ಮಾತನಾಡುವುದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರುತ್ತಿದ್ದೇನೆ. ನಾನು ಬರುವುದಕ್ಕೆ ಇವತ್ತು ಆಗುತ್ತಿರಲಿಲ್ಲ, ಆದರೆ ಸಂಯುಕ್ತ ರೈತ ಸಂಘದ ಸಮಿತಿಗೆ ಮತ್ತು ನಿಮ್ಮೆಲ್ಲರಿಗೆ ನನ್ನ ಮಾತನ್ನು ಕೊಟ್ಟಿದ್ದೆ. ಇಲ್ಲಿ ಬಂದು ಈ ಸಾರ್ವಜನಿಕ ಹೀರಿಂಗ್ ವಿಚಾರಣೆಯಲ್ಲಿ ಮುಖ್ಯವಾಗಿ ಭಾಗವಹಿಸಿ ನಿಮ್ಮ ಅಹವಾಲುಗಳನ್ನು ಕೇಳಿ ಈ ಭೂಸ್ವಾಧೀನದ ಪ್ರಕ್ರಿಯೆ ಸಂವಿಧಾನ ಪರವಾಗಿದೆಯೇ, ಶಾಸನಬದ್ಧವಾಗಿದೆಯೇ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಅನ್ವಯ ಇದೆಯೇ ಇಲ್ಲವೇ ಅಂತ ಹೇಳಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಯಾಗಿ, ರೈತನ ಮಗನಾಗಿ, ನನ್ನ ರೈತ ಬಂಧುಗಳ ಸಂಕಷ್ಟದಲ್ಲಿ ಈಡಾಗೋದಕ್ಕೆ ಇಲ್ಲಿ ಮಾತು ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ನಾನು ಕೆಲವು ವಿಷಯಗಳನ್ನ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಆಧಾರದ ಮೇಲೆ ನಿಮ್ಮೆಲ್ಲರಿಗೂ ಭಯ ಇದ್ದರೆ ಭಯ ಓಡಿಸುವುದಕ್ಕೆ ಬಂದಿದ್ದೇನೆ ಇವತ್ತು ನಾನು. ಈ ಸಂದರ್ಭದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುತ್ತಿದ್ದೇನೆ. ನಮ್ಮ ರೈತ ಸಹೋದರರು ಸರ್ಕಾರಕ್ಕೆ ಬೆಂಬಲ ನೀಡುವವರೆಗೆ ಕಿವಿ ಮಾತನ್ನ ಹೇಳಕ್ಕೆ ಬಂದಿದೆ. ಅವರು ಕೊಡ್ತೀವಂದ ತಕ್ಷಣ ಟೌನ್ಶಿಪ್ಗೆ ಭೂ ಸ್ವಾಧೀನ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಅದು ವ್ಯರ್ಥ. ನೀವು ಹೇಳಿಬಿಟ್ರೆ ಟೌನ್ಶಿಪ್ಗೆ ಭೂ ಸ್ವಾಧೀನ ಆಗ್ತದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಭೂ ಸ್ವಾಧೀನದ ಪ್ರಕ್ರಿಯೆ ನ್ಯಾಯಸಮ್ಮತವಾಗಿ ಆಗುತ್ತೆ ಅಂತ ಹೇಳಿದ್ರೆ ಅವರು ತಪ್ಪು ತಿಳುವಳಿಕೆ ಅಂತ ಹೇಳಕ್ ಬಂದಿದ್ದೀನಿ. ಈ ದೇಶ ಪ್ರಜಾಪ್ರಭುತ್ವದ ರಾಷ್ಟ್ರ. ಈ ದೇಶಕ್ಕೆ ರಾಜಕೀಯ ಗ್ರಂಥ ಸಂವಿಧಾನ. ಇದು ಸಂವಿಧಾನ. ಪಾರ್ಲಿಮೆಂಟ್ ನಲ್ಲಿ, ಪಾರ್ಲಿಮೆಂಟ್ ಆಚೆ ಯಾವ ರಾಜಕೀಯ ಪಕ್ಷಗಳು ಇವಾಗ
ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ದೆಹಲಿಯಲ್ಲಿ ನಿಮ್ಮ ನಾಯಕರು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳೋದಾದ್ರೆ 26 ಗ್ರಾಮಗಳ ಭೂಮಿಯನ್ನ ಭೂಸೇಕರಣೆ ಮಾಡೋದು ಅಸಂವಿಧಾನ. ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ಹೇಳಕ್ ಬಂದಿದ್ದೀನಿ. ಅದು ಹೇಳ್ತೀನಿ ಹೇಗೆ ಅಂತ. ಇಲ್ಲಿ ಸರ್ಕಾರದ ಪ್ರತಿನಿಧಿಗಳಿದ್ದರೆ ನನ್ನ ಮಾತುಗಳನ್ನ ಆಲಂಗಿಸಿ ಗೌರವಯುತವಾಗಿ ಭೂ ಸ್ವಾಧೀನದ ಪ್ರಕ್ರಿಯೆಯಿಂದ ಹಿಂದೆ ಜರುಗಿ ಅಂತ ಹೇಳಿ ಇಲ್ಲಿ ನಾನು ಮನವಿ ಮಾಡ್ತಿದ್ದೇನೆ. ಕಾರಣಗಳು ನೂರಾರು. ಜನರನ್ನ ಹೆದರಿಸಿ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಪ್ರಜಾಪ್ರಭುತ್ವದ ಲಕ್ಷಣ ಎಲ್ಲರೂ ಸಮನಾಗಿ ಸಮಬಾಳು ಮಾಡತಕ್ಕಂಥ ಅವಕಾಶವನ್ನ, ಆಡಳಿತವನ್ನ ಸಂವಿಧಾನದಲ್ಲಿ ಮಾಡ್ತಕ್ಕಂಥ ಗಾಢವಾದ ಸಂವಿಧಾನಾತ್ಮಕವಾದ ಕರ್ತವ್ಯ ಸರ್ಕಾರಕ್ಕಿದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಎಚ್ಚರಿಕೆ ಕೊಡೋಕೆ ಬಂದಿದ್ದೇನೆ. ನಡ್ಕೊಳ್ತಕ್ಕಂತಹದ್ದು ಅವಶ್ಯಕತೆ ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠಗಳ ತೀರ್ಪುಗಳು ಸಹಸ್ರಾರು ಇವೆ. ನಮ್ಮಂತ ಜನರು ಇನ್ನೂ ನಿಮ್ಗೋಸ್ಕರ ಬದುಕಿದ್ದೀವಿ ಅಂತ ಹೇಳೋದಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಸತ್ತಿಲ್ಲ, ನ್ಯಾಯಾಲಯ ಸತ್ತಿಲ್ಲ, ನ್ಯಾಯ ವಿತರಣೆ ಯಾವಾಗಲೂ ಸಜೀವವಾಗಿರ್ತದೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡುತ್ತಿದ್ದೇನೆ. ಯಾರ ವಿರೋಧವಾಗಿ, ಯಾರ ವ್ಯಕ್ತಿಯುತವಾಗಿ ನಾನು ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ಈ ದೇಶದಲ್ಲಿ 66% ಜನ ಜಮ್ಮು ಕಾಶ್ಮೀರ್ನಿಂದ ಕನ್ಯಾಕುಮಾರಿಯವರೆಗೆ ಕೃಷಿ ಆಧಾರದ ಮೇಲೆ ಜೀವನ ಮಾಡಿ, ಕೃಷಿ ಆಧಾರದ ಮೇಲೆ ಆರ್ಥಿಕ ಸ್ವಾವಲಂಬನೆಯನ್ನು ಕೊಡ್ತಕ್ಕಂಥ ಅನ್ನದಾತರ ಪರವಾಗಿ ಇಲ್ಲಿ ಬಂದು ನಾವು ನಿಂತಿದ್ದೇವೆ. ನೀವೇನಾದರೂ ಬೇರೆ ಹೆಚ್ಚಿನ ವಿಷಯವನ್ನು ಹೇಳೋರಿದ್ದರೆ ಹೇಳಿ, ಆ ವಿಷಯದ ಪತ್ರವನ್ನ ನಮಗೆ ರವಾನಿಸಿದರೆ ಅದನ್ನ ನಾವು ನಮ್ಮ ವರದಿಯಲ್ಲಿ ಸೇರಿಸ್ತೀವಿ. ಇದಕ್ಕೇನಾದ್ರೂ ನಿಮ್ದು ಭಿನ್ನಾಭಿಪ್ರಾಯ ಇದೆಯಾ, ಒಪ್ಪಿಗೆ ಇದೆಯಾ? ಏನು ಗೋಪಾಲ್ಗೌಡರು ನ್ಯಾಯಮೂರ್ತಿಗಳಾದಂಥ ಗೋಪಾಲ್ಗೌಡರು ಬಂದಿದ್ರಲ್ಲ, ಎಲ್ಲ ಸವಿಸ್ತಾರವಾಗಿ ರೈತರ ಪರವಾಗಿದ್ದಾರೆ. ರೈತರ ಪರವಾಗಿ ಆಗುತ್ತೆ, ಏನು ಹೆದರಬೇಡಿ ಅಂತೇಳಿ ಧೈರ್ಯ ತುಂಬಿದ್ದಾರೆ. ಕಾನೂನಲ್ಲಿ ಖಂಡಿತವಾಗ್ಲೂ ಜಯ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಈಗ ಹೇಳಿದ್ದಾರೆ. ನಾವು ರೈತರು ದುತ್ತಿಗೆಡಬೇಕಾಗಿಲ್ಲ, ಎಲ್ಲ ವೈಲೇಟ್ ಮಾಡಿದ್ದಾರೆ ಕಾನೂನನ್ನು, ನೋಟಿಫಿಕೇಶನ್ ಮಾಡಬೇಕಾದ್ರೆ. ಆ ನಿಟ್ಟಿನಲ್ಲಿ ಇವತ್ತು ಭಾಳ ಯಶಸ್ವಿಯಾದಂಥ ಸಭೆ ಆಗಿದೆ. ಎಕ್ಸ್ಪರ್ಟ್ಸ್ಗಳು ಬಂದಿದ್ರು. ರೈತರೆಲ್ಲ ಏನು ಹೇಳಿ ರೈತರು ಭಾಳ ಖುಷಿಯಾಗಿದ್ದಾರೆ. ಇವತ್ತಿನ ಈ ವಿಚಾರಗಳನ್ನು ಕೇಳಿ ಭಾಳ ಖುಷಿಯಾಗಿದೆ. ರೈತ ಮುಖಂಡ ಬಡಗಲಪುರ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಮಾತಾಡ್ತಾ ಹೋಗ್ತೀನಿ. ಎಸ್ ಸರ್, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಏನೇನು ವಿಚಾರ ಚರ್ಚೆ ಆಯಿತು, ಏನೇನು ಅಂದ್ರು ರೈತರು, ಏನೇನು ಹೇಳಿದ್ರು? ಈಗ ಸರ್ಕಾರ ಭೂಮಿ ಕೊಡಕ್ಕೆ ಒಪ್ಪಿಕೊಂಡ್ರೆ ರೈತರು ಅಂತಿದ್ರು, ನಾವು ಕೊಡಲ್ಲ ಅಂತಲೂ ಜಾಸ್ತಿ ಜನ ಇದ್ದೀವಿ. ಇದು ಬಹಳಷ್ಟು ಸಮಾಜಕ್ಕೆ ವಿವಿಧ ಕ್ಷೇತ್ರ ಕೆಲಸ ಮಾಡ್ತೀವರ ಒಂದು ನ್ಯಾಯಮೂರ್ತಿಗಳ ಅದು ಜೂರಿಸ್ಟ್ ಕಮಿಟಿ ಮಾಡಿದ್ದು, ಅವ್ರ ಮುಂದೆ ಸಾರ್ವಜನಿಕವಾದ ಹಿಯರಿಂಗ್ ಮಾಡಿದ್ದೀವಿ. ಸಾರ್ವಜನಿಕ ಹಿಯರಿಂಗಲ್ಲಿ ಎಲ್ಲವನ್ನೂ ಕಲೆಕ್ಟ್ ಮಾಡಿದ್ದಾರೆ. ಇನ್ನೊಂದು 2 ದಿನದಲ್ಲಿ ಸ್ಪಷ್ಟವಾದ ವರದಿಯನ್ನು ಕೊಡ್ತಾರೆ. ಅವರು ಕೊಟ್ಟ ಮೇಲೆ ಅದು ಸರ್ಕಾರಕ್ಕೂ ಕೂಡ ನಾವು ತರಿಸ್ತೀವಿ. ರೈತರಿಗೆ ಕಾನೂನು ಭಯ ಇತ್ತು, ಈ ಕಾನೂನು ಭಯ ಖಂಡಿತ ಕಾನೂನು ಭಯ ಇಲ್ಲ, ಮೊದಲಿಂದ ಹೇಳ್ತಾ ಇದ್ದೀವಿ. ಯಾರ್ಯಾರೋ ಕೋರ್ಟ್ಗೆ ಹೋಗಿದ್ರು, ಅದು ವಜಾಗಿದ್ರು ಕೂಡ ಕಾನೂನು ಭಯ ಏನು ಬೇಕಾಗಿಲ್ಲ. ಕಾನೂನು ಕೂಡ ನಮ್ಮ ಬಲ ಇದೆ. ಗೋಪಾಲ್ಗೌಡರು ಏನೇನು ಬ್ರೀಫ್ ಮಾಡಿದ್ರು? ಗೋಪಾಲ್ಗೌಡರು ಕಾನೂನು ಅಂಶಗಳು ಹೇಳಿದ್ರು. ಈ ಪ್ರಾಜೆಕ್ಟ್ ಇಟ್ ಸೆಲ್ಫ್ ಅದು ವಿಸಿಯೇಟ್ ಆಗೋಂಥದ್ದು, ಈ ಅಕ್ವಿಷನ್ ಪ್ರೊಸೀಡಿಂಗೇ ಸರಿ ಇಲ್ಲ, ಇದು ವಜಾ ಆಗೋಂಥದ್ದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಂತ. ರೈತರ ಅಭೂತಪೂರ್ವ ಬೆಂಬಲ, ರೈತರಿಗೆ ಒಂದು ಭಯ ಇರೋದು ಎಲ್ಲ ಹೋಗಲಾಡಿಸ. ಖಂಡಿತ ಚಳವಳಿಗಳು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತವೆ. ಕಾನೂನು ಬಲ ತುಂಬುವಂತ ಕೆಲಸ ಕೂಡ ಮಾಡಿ. ಮುಂದಿನ ದಿನಗಳ ಹೋರಾಟ ಯಾವ ರೀತಿ? ಹೋರಾಟ ಇದು 26 ಹಳ್ಳಿದಲ್ಲ, 26,000 ಹಳ್ಳಿಯವರ ಹೋರಾಟ. ಇದು ರೈತ ಮುಖಂಡ ಬಡಗಲಪುರ ಇವರ ಮಾತು. ನಮಗೆ ಏನು ಭೂ ಸ್ವಾಧೀನದ ವಿರುದ್ಧ, ಬಿಡದಿ ಭೂ ಸ್ವಾಧೀನದ ವಿರುದ್ಧ ನಮಗೆ ಒಂದು ಸೆಮಿನಾರ್ ಮಾಡಿದರು. ಅದರಲ್ಲಿ ಅತ್ಯುತ್ತಮ ವಿಚಾರಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾವು ಆನೇಕಲ್ ಭಾಗದಿಂದ ಬಂದಿದ್ದೇವೆ ರೈತರು. ಅದೇ ರೀತಿ ಬೈರ್ಮಂಗಲ, ಬಿಡದಿ ಬೈರ್ಮಂಗಲದವ್ರ ಜೊತೆಗೆ ಕೈ ಜೋಡಿಸಿದ್ದೀವಿ. ಅದೇ ರೀತಿ ಜಂಗಮಕೋಟೆ ಮತ್ತು ದೇವನಹಳ್ಳಿ ರೈತ ಹೋರಾಟಗಾರರು ರೈತರು ಇಲ್ಲಿ ಬಂದಿದ್ದಾರೆ. ನಮಗೆಲ್ರಿಗೂ ಒಂದು ಮೋಟಿವೇಶನ್ ಆಗಿದೆ.
ಯಾವುದೇ ಕಾಯ್ದೆಗೂ, ಯಾವುದೇ ಪೊಲೀಸ್ ದಬ್ಬಾಳಿಕೆಗೂ, ಸರ್ಕಾರ ದಬ್ಬಾಳಿಕೆಗೂ ಹಾಗೂ ಬಲವಂತದ ಭೂಸ್ವಾಧೀನಕ್ಕೆ ಏನು ಇವತ್ತು ಗೋಪಾಲ್ ಜಸ್ಟಿಸ್ ಗೌಡ್ರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾವ ಕಾನೂನಿನಲ್ಲಿ ಯಾವ ರೀತಿ ಆಪ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ನಮಗೆ ಒಂದು ಸ್ಫೂರ್ತಿ, ನಮಗೆ ಮೋಟಿವೇಶನ್ ಆಗಿದೆ. ನಾವು ಯಾವುದೇ ಕಾರಣಕ್ಕೂ ಈ ಬಲವಂತದ ಭೂಸ್ವಾಧೀನಕ್ಕೆ ಬಿಡದಿ ಬೈರಮಂಗಲ ಆಗಲಿ, ನಮ್ಮ ಆನೇಕಲ್ ಭಾಗ ಆಗಲಿ, ಜಂಗಮಕೋಟೆ ಆಗಲಿ, ದೇವನಹಳ್ಳಿ ಭಾಗದ ಯಾವುದೇ ರೈತರು ನಾವು ಈ ಹೋರಾಟಗಳಿಗೆ, ಈ ಸರ್ಕಾರದ ದಬ್ಬಾಳಿಕೆಗೆ ನಾವು ಜಗ್ಗೋದಿಲ್ಲ. ನಾವೆಲ್ಲ ಭಾಗದ ರೈತರು ಒಗ್ಗಟ್ಟಾಗಿದ್ದೇವೆ. ಸಂಯುಕ್ತ ಹೋರಾಟ ಅನ್ನೋ ಒಂದು ರೈತ ಸಂಘದ ರೈತ ಹೋರಾಟಗಾರರ ಅಡಿಯಲ್ಲಿ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿ ಯಾವುದೇ ಭಾಗದಲ್ಲಿ ಮೂಲೆಗಳಲ್ಲಿ ರೈತರ ಪರ ಎಲ್ಲೇ ಸರ್ಕಾರಗಳು ದಬ್ಬಾಳಿಕೆ ಮಾಡಕ್ಕೆ ಬಂದ್ರೂ ಆನೇಕಲ್ ಭಾಗದ ರೈತರು, ಸರ್ಜಾಪುರ ಹೋಬಳಿ ರೈತರು, ಬಿಡದಿ ಬೈರಮಂಗಲ, ಜಂಗಮಕೋಟೆ, ದೇವನಹಳ್ಳಿ ರೈತರು ಒಟ್ಟಾಗಿ ನಾವು ಶ್ರಮಿಸ್ತೇವೆ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ಬಲವಂತದ ಭೂಸ್ವಾಧೀನ, ನಮ್ಮ ಹೋರಾಟ ಬಲವಂತದ ಭೂಸ್ವಾಧೀನ ವಿರುದ್ಧ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ಬಲವಂತದ ಭೂಸ್ವಾಧೀನಕ್ಕೆ ನಾವು ಅವ್ರು ಕೊಡೋದಿಲ್ಲ. ಇವತ್ತಿನ ಹೋರಾಟದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತುಂಬ ವಿಚಾರಗಳು ಗಮನಕ್ಕೆ ಬಂದಿದ್ದಾವೆ. ನಮಗೆ ಸ್ಫೂರ್ತಿ ಹೆಚ್ಚಾಗಿದೆ, ನಮಗೆ ಧೈರ್ಯ ಮತ್ತು ಶಕ್ತಿ ಇನ್ನೂ ಹೆಚ್ಚಾಗಿ ಬಂದಿದೆ. ಧನ್ಯವಾದಗಳು. ನಾವು ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಭೂಸ್ವಾಧೀನ ಹೋರಾಟ ಸಮಿತಿಯಿಂದ ಬಂದಿರೋದು. ನಾವು ಸುಮಾರು ಸತತವಾಗಿ 4 ವರ್ಷ ಹೋರಾಟ ಮಾಡಿ ನಮ್ಮ ಭೂಮಿನ ನಾವು ಉಳಿಸ್ಕೊಂಡ್ರಿ. 13 ಹಳ್ಳಿದು 1777 ಎಕರೆ ನೋಟಿಫಿಕೇಶನ್ ಆಗಿತ್ತು. 2022 ಇಸ್ವಿ ನೋಟಿಫಿಕೇಶನ್ ಜನವರಿ 1ನೇ ತಾರೀಕು ಬಂದಿತ್ತು. ಸತತವಾಗಿ ನಾವು ಹೋರಾಟ ಮಾಡಿ ಎಲ್ಲ ಥರದ ಹೋರಾಟ ಮಾಡಿ ಇಲ್ಲಿ ಈ ಭಾಗದ ರೈತರು ಸುಮಾರು 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವ್ರ ಪರವಾಗಿ ನಮ್ಮ ಎಲ್ಲ ರೈತರು ಒಂದು ಒಗ್ಗಟ್ಟು, ಇಡೀ ರಾಜ್ಯದಲ್ಲಿ ರೈತ ಕುಲ ಉಳಿಬೇಕಂದ್ರೆ ಒಗ್ಗಟ್ಟಬೇಕು. ಈ ರೈತರ ಪರವಾಗಿ ನಾವು ಇದು 3ನೇ ಬಾರಿ ಬಂದಿರೋದು. ಇವತ್ತು ನಮ್ಮ ಕಡೆಯಿಂದ ಸುಮಾರು ಜನ ನಾವು ಬಂದಿದ್ದೀರಿ. ಸತತವಾಗಿ ಇವ್ರ ಪರವಾಗಿ ನಾವು ನಿಲ್ತೀವಿ. ಯಾಕೆಂದರೆ ಭೂಮಿನೇ ಇಲ್ಲ ಅಂದರೆ ದೇಶಕ್ಕೆ ಆಹಾರ ಎಲ್ಲಿಂದ ತರ್ತಾರೆ ಇವರು? ಯಾಕೆ ಬಲವಂತ ಭೂಮಿ ಕಿತ್ಕೊಂತವ್ರೆ? ಭೂಮಿನಲ್ಲೇ ಎಲ್ಲ ಬೆಳೆಯೋದು, ಸಕಲ ಸಂಪತ್ತಿರೋದು ಭೂಮಿನಲ್ಲೇ. ಈ ಭೂಮಿನೇ ಕಿತ್ಕೊಂಡು ಇವರು ಬರ್ಡ್ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಈ ಭೂಮಿ ಕೊಡೋದಕ್ಕೆ ನಾವು ಒಪ್ಪೋದಿಲ್ಲ. ನಮ್ಮ ಕಡೆಯಿಂದ 100 ಜನ ಬಂದು ಇಲ್ಲಿ ರೈತರಿಗೆ ನಾವು ದೇವನಹಳ್ಳಿ ಚನ್ನರಾಯಪಟ್ಟಣದಿಂದ ಬಂದು ಬೆಂಬಲ ಕೊಟ್ಟು ಈ ಭೂಮಿನ ಉಳಿಸ್ಬೇಕು ಅಂತೇಳಿ ಅಚಲವಾಗಿ ನಿಲ್ಲೋದಕ್ಕೆ ನಾವು ತಯಾರಾಗಿ ಬಂದಿದ್ದೀವಿ. ನಾವು ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ರೈತರು ಬಿಡದಿಲೇನು ಪಬ್ಲಿಕ್ ಹಿಯರಿಂಗ್ನ ಭಾಗವಹಿಸಿದ್ವಿ. ಏನಕ್ಕೆ ಅಂದರೆ ಫಸ್ಟ್ ನಮಗೆ ಇದೊಂದು ಲರ್ನಿಂಗು, ಏನಾದರೂ ಕಲಿಯೋಕ್ಕೆ ಸಿಗುತ್ತಾ ಅಂತ ಬಂದ್ವಿ. ನಿಜವಾಗ್ಲೂ ನಮ್ಗೆ ಕಲಿಯೋಕ್ಕೆ ತುಂಬ ಸಿಕ್ತು. ಯಾಕಂದರೆ ಯಾರು ಜಸ್ಟಿಸ್ ಗೋಪಾಲ್ ಗೌಡ್ರು ಇವತ್ತು ಮುಖ್ಯ ಅತಿಥಿಯಾಗಿ ನಿವೃತ್ತ ನ್ಯಾಯಮೂರ್ತಿಗಳು ಬಂದಿದ್ದರು. ಒಂದೊಂದು ಕಾನೂನಿನ ಒಂದೊಂದು ಸೆಕ್ಷನ್ನ ಎಳೆಯಾಗಿ ಬಿಚ್ಚಿಕೊಂಡು, ಇದು ಬಹುಶಃ ಮುಖ್ಯಮಂತ್ರಿಗಳಿಗೆ, ಅವರ ಕಾರ್ಯದರ್ಶಿಗಳ ಅಲ್ಲಿರೋ AS IPS ಆಫೀಸರ್ಗಳು ಯಾರು ಓದಿರಲ್ಲ, ತಿಳ್ಕೊಂಡಿರಲ್ಲ, ಒಂದೊಂದು ಎಳೆಯಾಗಿ ಬಿಡಿಸಿ ರೈತರಿಗೆ ಅದ್ಭುತವಾಗಿ ಶಕ್ತಿ ತುಂಬಿಸಿದ್ದಾರೆ. ಭಯ ಪಟ್ಕೊಂಡಿದ್ರು, ಏನಪ್ಪ ಕಾನೂನು ಸರ್ಕಾರದ ಮುಂದೆ ಮೊನ್ನೆ PL ಬೇರೆ ಒಂದು ಕ್ವಾಶ್ ಆಗೋಯ್ತು ಅಂತ. ಒಂದೊಂದು PL ಸಮೇತ ಸವಿವರವಾಗಿ ಎಕ್ಸ್ಪ್ಲೈನ್ ಮಾಡಿ, ನೀವು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಸರ್ಕಾರಗಳಾದರೂ ಸಂವಿಧಾನ ಅಡಿಯಲ್ಲೇ ಬರುತ್ತೆ. ಅವರು ಸಂವಿಧಾನ ತಪ್ಪಿ ಆ ಕಡೆ ಮಾಡಿದ್ರೆ ಅದನ್ನು ಸರಿಪಡಿಸೋದಕ್ಕೆ ನಮ್ಮಂಥವರು ನಿಮಗೆ ಹೆಗಲು ಕೊಟ್ಟು ನಿಂತ್ಕೊತಾರೆ. ನಮಗೂ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ರೈತರಿಗೂ ಇವತ್ತು ಜಂಗಮಕೋಟೆ ರೈತರು ಬಂದಿದ್ರು, ದೊಡ್ಡಬೆಳವಂಗಲ ಮತ್ತು ದೇವನಹಳ್ಳಿ ರೈತರು ಬಂದಿದ್ರು, ಚನ್ನರಾಯಪಟ್ಟಣ ರೈತರು. ಎಲ್ರಿಗೂ ಈ ಪಬ್ಲಿಕ್ ಹಿಯರಿಂಗ್ ಒಂದು ದೊಡ್ಡ ಬಲ, ದೊಡ್ಡ ಶಕ್ತಿಯಾಗಿ ಬರ್ತಾ ಇದೆ. ಯಾಕಂದರೆ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇದ್ರ ಮುಖಾಂತರ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಸಂದೇಶನ ಇವತ್ತು ಬಿಡದಿಂದ ಎತ್ಕೊಂಡು ನಮ್ಮೂರಿಗೆ ಹೋಗಿ ಹೋರಾಟನ ಗಟ್ಟಿಯಾಗಿ ಮಾಡ್ತೀವಿ. ವಿಶಿಷ್ಟವಾದಂಥ ಒಂದು ಪ್ರಯತ್ನ ಈ ಪಬ್ಲಿಕ್ ಹಿಯರಿಂಗ್, ಸಾರ್ವಜನಿಕ ಅಹವಾಲು. ಈ ಬಿಡದಿಯ ಭೂ ಸ್ವಾಧೀನ ವಿಚಾರದಲ್ಲಿ ಹಲವಾರು ತಪ್ಪು ಕಲ್ಪನೆಗಳು ಬಹಳಷ್ಟು ಜನ ಕೊಪ್ಪಿದ್ದಾರೆ ಅನ್ನೋದು ಶುದ್ಧ ಸುಳ್ಳು. ಯಾರು ಬಹಳಷ್ಟು ಜನ ಒಪ್ತಾ ಇಲ್ಲ. ಇದು ರಾಜಕೀಯ ಪ್ರೇರಿತವಲ್ಲ, ಇದು ಆಹಾರ ಭದ್ರತೆ ದೃಷ್ಟಿಯಿಂದ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಮತ್ತು ಕಾನೂನಾತ್ಮಕವಾಗಿ ಇದಕ್ಕೆ ಅವಕಾಶವಿಲ್ಲವಾ ಅನ್ನೋದು. ಯಾಕಂದರೆ ಇದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ, ನಗರ ಅಭಿವೃದ್ಧಿಗೆ ಬರೋದೇ ಇಲ್ಲ ಅನ್ನೋದನ್ನು ಗೋಪಾಲ್ ಗೌಡ್ರು ಹೇಳಿದರು. ಎಲ್ಲ ಕಾರಣಕ್ಕೂ ಈ ಒಂದು ಬಿಡದಿ ಯೋಜನೆಗೆ ಸಾರ್ವಜನಿಕ ಅಹವಾಲು ದೃಷ್ಟಿಯಿಂದ, ಕಾನೂನಾತ್ಮಕ ಆಹಾರ ಭದ್ರತೆಯಿಂದ ಅವಕಾಶ ಇಲ್ಲ ಅನ್ನೋದು ಇವತ್ತಿನ ಒಂದು ತೀರ್ಮಾನ. ಇದು ಅಧಿಕೃತವಾಗಿ ನಾವು 5 ಜನ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಸರ್ಕಾರ ಮುಂದಿಡ್ತಿದ್ವಿ. ರೈತರು ಏನೇನು ಹೇಳಿದ್ರು? ರೈತರು ನಾವು ಬಹಳಷ್ಟು ಜನ ಕೊಡೋಕ್ಕೊಪ್ಪೋದಿಲ್ಲ, ಆಹಾರ ಭದ್ರತೆ ನಮಗೆ ಜೀವನ ಕೊಡ್ತಾ ಇದೆ ಅಂತಲೇ ಹೇಳಿದ್ದಾರೆ. ರೈತರು ಇದು ಕೊಡೋಕ್ಕೆ ಸುತರಾಮು 80 ರಿಂದ 90 ಭಾಗ ಒಪ್ತಾ ಇಲ್ಲ.